ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಬಂದು ಮುನಿಷಾ ಗೌಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಆ್ಯಂಡ್ ಲಾಟ್ಸ್ ಆಫ್ ಲವ್. ನನ್ನ ಪ್ರೀವಿಯಸ್ ಹೋಮ್ ಟೂರ್ ಪಾರ್ಟ್ 1 ವಿಡಿಯೋಗೆ ಸಾಕಷ್ಟು ಲೈಕ್ಸ್ ಆಗಿ ಮತ್ತು ಸಾಕಷ್ಟು ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆಸ್ ಪ್ರಾಮಿಸ್ ನಂದು ಇವತ್ತಿನ ವಿಡಿಯೋದಲ್ಲಿ ನನ್ನ ರೂಮ್ ಟೂರ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರೋ ಒಂದು ಇಂಟ್ರೊಡಕ್ಷನ್ ನೋಡೋಣ ಬನ್ನಿ. ಸೊ ಫಸ್ಟ್ಲಿ ನಮ್ಮ ಅತ್ತೆ, ನಾನು ಅಮ್ಮ ಅಂತ ಕರೆಯೋದು. ಹಾಯ್ ನಿಮ್ಮ ಸ್ವಲ್ಪ ಕ್ಯಾಮ್ರಾ ಶೈ ಇವರು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಎಷ್ಟು ಬ್ರಾಸ್ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೆ. ಎಲ್ಲ ಎಂಟೈರ್ ಕಾಂಟ್ರಿಬ್ಯೂಷನ್ ಇವ್ರಿಗೆ ಹೋಗ್ಬೇಕು. ಅಷ್ಟು ನೀಟಾಗಿ ಸೆಟಪ್ ಮಾಡಕ್ಕೆ ಕಾರಣ ಬಂದು ಇವ್ರೆ. ಆಗ್ಲಿಲ್ಲ ಕುತ್ಕೊಂಡು ಸೆಟಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಇಷ್ಟಪಟ್ಟಿದ್ದಾರೆ ನೀವು ನಿಮ್ದು ಎಂಟೈರ್ ಬ್ರಾಸ್ ಕಲೆಕ್ಷನ್. ವೆಲ್ಕಮ್ ಅನ್ನಿ. ವೆಲ್ಕಮ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಮಾವನ, ನನ್ನ ವಾಕಿಂಗ್ ಬಡ್ಡಿ. ಇವತ್ತೊಂದು ಸ್ವಲ್ಪ ಹುಷಾರಿಲ್ಲ ಅವರಿಗೆ, ಬತ್ಯ ನೋಡ್ಬೋದು. ಆಕ್ಚುಲಿ ನನ್ನ ಹಸ್ಬೆಂಡ್ ಗಿಂತ ತುಂಬಾ ಕಂಪ್ಯಾಟಿಬಲ್ ಅಂದ್ರೆ ಇವರಿಬ್ರು ನೋಡಿ ನಾವು ಕಲಿಬೇಕು. ಹೇಳ್ಬೇಕಂದ್ರೆ ಅಷ್ಟು ಲವಿಂಗ್ ಕಪಲ್. ಖುಷಿ ಆಗ್ತಾ ಇದೆ ನಮ್ ಸೊಸೆ ಎಲ್ಲ ಈ ತರ ಮಾಡ್ತಾ ಇರೋದು ಅಂತ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಮುಂದೆ ಬಾ. ಸೊ ಇದು ನನ್ನ ಬ್ರದರ್ ಇನ್ ಲಾ ರಾಘವ್ ಅಂತ ಅಂದ್ಬಿಟ್ಟು. ಸೊ ನನ್ನ ಮುದ್ದು ಬ್ರದರ್ ಇನ್ ಲಾ. ಆಕ್ಚುಲ್ ಆಗಿ ಏನೇ ಒಂದು ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಅಂತಾರಲ್ಲ, ಆ ತರ ನನ್ನ ಬ್ರದರ್ ಇನ್ ಲಾ. ಏನೇ ಒಂದು ಏನೋ ಒಂದು ತಪ್ಪು ಮಾಡ್ಬಿಟ್ಟಿರ್ತೀನಿ ನಾನು, ಅದೊಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡ್ತಾರೆ ನನ್ನ ಬ್ರದರ್ ಇನ್ ಲಾ ಹೇಳ್ಬೇಕಂತ ಅಂದ್ರೆ. ಇದು ನನ್ನ ಫ್ಯಾಮಿಲಿ. ಕೊನೆಯದಾಗಿ ನನ್ನ ಹಸ್ಬೆಂಡ್ ನಾನು ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀರಾ ನನ್ನ ಹಸ್ಬೆಂಡ್ ನ, ಬಟ್ ಯೂಟ್ಯೂಬ್ ಅಲ್ಲಿ ನೋಡಿಲ್ಲ. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಹಸ್ಬೆಂಡ್. ಹಿ ಈಸ್ ಮೈ ಹಸ್ಬೆಂಡ್, ರಕ್ಷಕ್ ಅಂತ ಅಂದ್ಬಿಟ್ಟು. ಇವರು ಒಂದು ಬ್ಯಾಡ್ಮಿಂಟನ್ ಕೋಚ್. ಅದಕ್ಕಿಂತ ಹೆಚ್ಚಾಗಿ ನನ್ನ ಲವಿಂಗ್ ಪಾರ್ಟ್ನರ್. ಇಷ್ಟೊಂದೆಲ್ಲ ಮಾಡಕ್ಕೆ ಕಾರಣ, ಇಷ್ಟೊಂದೆಲ್ಲ ಸಪೋರ್ಟ್ ಇರೋದಂದ್ರೆ ಇವರಿಂದಾನೆ. ಸೊ ನನ್ನ ಫ್ಯೂಚರ್ ಅಲ್ಲಿ ನಾನು ಏನೇ ಸಕ್ಸಸ್, ಏನೇ ಗೇನ್ ಮಾಡಿದ್ರು, ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಆ್ಯಂಡ್ ಬಿಕಾಸ್ ಆಫ್ ದೆಮ್. ಒಂದು ಸ್ವಲ್ಪ ನನ್ನ ಬಗ್ಗೆ ಹೇಳು ಅದಕ್ಕೆ. ಸೊ ಬನ್ನಿ, ಜಾಸ್ತಿ ಹೇಳಿದರೆ ನನ್ನ ರೂಮ್ ಟೂರ್ನ ತೋರ್ಸೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಾವು ರೂಮ್ ಮಾಡಿಸಿರೋದು. ನಮ್ಮ ರೂಮ್ ಕಾನ್ಸೆಪ್ಟ್ ಬಂದು ವೈಟ್ ಇರಲಿ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಚೋಸನ್ ವೈಟ್ ಕಲರ್. ನೀವು ನೋಡ್ಬೋದು ನಮ್ದು ವಾರ್ಡ್ರೋಬ್ಸ್ ಇಂದ ಹಿಡಿದು ನಮ್ದು ವಾಲ್ ಪೇಂಟಿಂಗ್ ಇಂದ ಹಿಡಿದು ಎಲ್ಲಾನು ವೈಟ್ ಕಲರ್ ನಾವು ಮಾಡಿರೋದು. ಬಿಕಾಸ್ ಸ್ವಲ್ಪ ಏಸ್ಥೆಟಿಕ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ವಿತ್ ತುಂಬಾ ಜನ ಕೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಐ ಥಾಟ್ ಫೈನಲಿ ವಾರ್ಡ್ರೋಬ್ದು ನಾನು ಯೂಟ್ಯೂಬ್ ಅಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಹಿಯರ್. ಈ ವಾರ್ಡ್ರೋಬ್ಸ್ ಆಕ್ಚುಲಿ ಬಂದು 10 ಫೀಟ್ ಇದೆ. ಎಸ್, 10 ಫೀಟ್ ವಾರ್ಡ್ರೋಬ್ ಇದು. ಅಂಡ್ ನಾವ್ ಇದ್ರ ಮೇಲೆ ಮಾಡಿಸಿರೋದು ಡ್ಯೂಕೋ ಪೇಂಟಿಂಗ್ ಅಂತ ಅಂದ್ಬಿಟ್ಟು. ಸೊ ದೀಸ್ ಏನಾದ್ರು ನಮ್ಗೊಂದು ಸ್ವಲ್ಪ ಏನಾದ್ರು ಕಲೆ ಏನಾದ್ರು ಯು ಕ್ಯಾನ್ ಜಸ್ಟ್ ವೈಪ್ ಇಟ್ ಆಫ್ ಲೈಕ್ ದಿಸ್. ಈ ತರ ವೈಪ್ ಮಾಡ್ಕೊಬಹುದು. ಇಟ್ಸ್ ವೆರಿ ಈಸಿ ಟು ಮೇಂಟೈನ್. ಬಟ್ ಇದು ಪ್ರಾಸೆಸ್ ಇದೆಲ್ಲ ಅದು ಮಾತ್ರ ತುಂಬಾ ಲಾಂಗ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಬಟ್ ಐ ಫೀಲ್ ಇಟ್ಸ್ ವರ್ತ್ ದ ವೇ. ಯಾಕಂದ್ರೆ ನಾವು ಇದನ್ನ ಮಾಡ್ಸಕ್ ಆಲ್ಮೋಸ್ಟ್ ಒಂದು 3 months ತಗೊಂಡಿದ್ದೀವಿ ಜಸ್ಟ್ ಫಾರ್ ದ ವಾರ್ಡ್ರೋಬ್. ಬಟ್ ವಿ ವರ್ ವೆರಿ ಮಚ್ ಹ್ಯಾಪಿ ವಿತ್ ದ ರಿಸಲ್ಟ್. ಸೊ ನಮ್ಮ ರೂಮ್ ಕಾನ್ಸೆಪ್ಟ್ ಬಂದು ಈ ತರ ಪ್ಯಾನಲ್ಸ್ ಬರ್ಲಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಮ್ಗೆ ರೂಮ್ದು ವಾಲ್ ಕೂಡ ಪ್ಯಾನಲ್ಸ್ ಇರ್ಲಿ ಅಂತ ಅಂದ್ಬಿಟ್ಟು ನಾವು ಮಾಡಿಸಿದ್ದನ್ನ. ಸೊ ಅದಕ್ಕೆ ಮ್ಯಾಚ್ ಆಗೋ ತರ ನಮ್ಮ ಇಂಟೀರಿಯರ್. ತುಂಬಾ ಜನ ಕೇಳಿದೀರಾ ನೀವು ಇಂಟೀರಿಯರ್ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಗೋನಾ ಡಿಸ್ಪ್ಲೇ ದೇರ್ ನೇಮ್ ಇನ್ ದ ವಿಡಿಯೋ ಇಟ್ಸೆಲ್ಫ್. ದಿಸ್ ಇಸ್ ದೆಮ್ ಅಂಡ್ ಯು ಕ್ಯಾನ್ DM them in Instagram. they'll reply you right away. ಸೊ ಬನ್ನಿ ವಾರ್ಡ್ರೋಬ್ ಒಳಗಡೆ ಏನು ಅಂತ ತೋರ್ಸೋಣ. ಸೊ ಈ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀನಿ. ಒಂದು ಸ್ವಲ್ಪ ಮೆಸ್ಸಿ ಆಗಿದೆ ನನ್ನ ವಾರ್ಡ್ರೋಬ್ ಟೂರ್. ಅಗೇನ್ ನಾನು ಇದನ್ನ ಮೇ ಬಿ ಇನ್ ದ ಅಪ್ಕಮಿಂಗ್ ಡೇಸ್ ಆಫ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ತೋರಿಸ್ತೀನಿ. ಇದ್ರದ್ದೇ ಎಂಟೈರ್ ಒನ್ ಡೆಡಿಕೇಟೆಡ್ ವಿಡಿಯೋ ತರ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ನಂದು ವಾರ್ಡ್ರೋಬ್ ಬಗ್ಗೆ. ಫಾರ್ ನಾವು ಒಂದು ಸ್ವಲ್ಪ ಜಿಸ್ಟ್ ನೋಡ್ಕೊಳ್ಳೋಣ ಸಾಕು. ಸೊ ಇದೆಲ್ಲ ಆರ್ಗನೈಸರ್ಸ್ ಎಲ್ಲ ತಂದು ಜೋಡಿಸಿಟ್ಟಿದೀವಿ ನೀಟಾಗಿ. ವುಡನ್ ಹ್ಯಾಂಗರ್ಸ್ ನಾವು ತಂದಿದ್ದೀವಿ. ನೀವು ತುಂಬಾ ಜನ ನೋಡಿರ್ಬೋದು ಸ್ಲೈಡರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಈ ತರ ಗ್ಲಾಸ್ ಸ್ಲೈಡರ್ಸ್ ಬರುತ್ತಲ್ಲ, ಆ ಥರದ್ದು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನನಗೂ ನನ್ನ ಹಸ್ಬೆಂಡ್ಗೂ ಆ ಥರದ್ದು ಇಷ್ಟ ಇರಲಿಲ್ಲ ಆಕ್ಚುಲ್ ಆಗಿ. ಆ ವಾರ್ಡ್ರೋಬ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಗ್ಲಾಸ್ ವಾರ್ಡ್ರೋಬ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸ್ವಲ್ಪ ಏನಾದ್ರು ಶಾರ್ಪ್ ಮೆಟೀರಿಯಲ್ಸ್ ಎಲ್ಲ ಏನಾದ್ರು ಹೊಡೆದ್ರೆ ಕ್ರ್ಯಾಕ್ ಬಂದ್ಬಿಡುತ್ತೆ. ಬಟ್ ದೀಸ್ ಆರ್ ನಾಟ್ ಲೈಕ್ ದಟ್. ಇಫ್ ಮೇ ಬಿ ಇನ್ ದ ನಿಯರ್ ನೆಕ್ಸ್ಟ್ 4-5 years ಅಲ್ಲಿ ನಿಮ್ಗೆ ಏನಾದ್ರು ಇದು
ನನ್ಗೆ ಇಷ್ಟ ಆಗ್ತಾ ಇಲ್ಲ, ಈ ಕಲರ್ ನಂಗೆ ಇಷ್ಟನೇ ಆಗ್ತಾ ಇಲ್ಲ, ಬೇರೆ ಕಲರ್ ನಾನು ಟ್ರೈ ಮಾಡ್ಬೋದಾ ಅಂದ್ರೆ ಡೆಫಿನೆಟ್ಲಿ ಎಸ್, ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ಕಲರ್ಸ್. ಇನ್ಫ್ಯಾಕ್ಟ್ ಫ್ಲೋರಲ್ಸ್ ಟ್ರೈ ಮಾಡ್ಬೋದು. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಫ್ಯೂಚರ್ ಥಾಟಿಂದ ನಾವು ಇದನ್ನ ಮಾಡಿಸಿದೀವಿ. ಡ್ರಾಸ್ ಇಟ್ಕೊಂಡಿದ್ದೀವಿ. ಇದೆಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಡೆಡಿಕೇಟೆಡ್ ಮೈ ವಾರ್ಡ್ರೋಬ್ ಟೂರ್ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಮೈ, ಇದು ಒಂದು ನನ್ನ ಹಸ್ಬೆಂಡ್, ಸೇಮ್ ಡಿಟ್ಟೋ. ಪಕ್ಕದಲ್ಲಿ ಏನ್ ನೋಡಿದಿರೋ ಸೇಮ್ ಡಿಟ್ಟೋ ಅದೇ ತರ. ಇದೆಲ್ಲ ನನ್ನ ಹಸ್ಬೆಂಡ್ ಆರ್ಗನೈಸ್ ಮಾಡಿ ಇಟ್ಕೊಂಡಿರೋದು. ನಂದಂತೂ ಏನು ಬಿಸ್ನೆಸ್ ಇಲ್ಲ ಇಲ್ಲಿ. ಇಟ್ಸ್ ಆಲ್ ಅಪ್ ಟು ಹಿಮ್ ಅಲ್ವಾ ಅರ್ಕೆ? ಐ ಡೋಂಟ್ ಟಚ್. ಇದೆಲ್ಲ ಅವರೇ ಜೋಡಿಸಿ ಇಟ್ಕೊಂಡಿರುವಂತ ವೆರಿ ಏಸ್ಥೆಟಿಕಲಿ ಆರ್ಗನೈಸ್ಡ್ ವಾರ್ಡ್ರೋಬ್ ಅಂತ ಅನ್ಬೋದು ಇದು. ಥ್ಯಾಂಕ್ ಯು. ಸೊ ಅವ್ರದ್ದು ಕೂಡ ಹತ್ರ ಡ್ರಾರ್ಸ್ ಇದೆ. He has kept some watches, ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಇದಕ್ಕೆ ಕಂಪಾರ್ಟ್ಮೆಂಟ್ಸ್ ಇದೆ. ಇದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರದ್ದು ಕೂಡ ನಾನು ತೋರಿಸ್ತೀನಿ. ಈ ತರ ಲೈಟಿಂಗ್ಸ್ ಹಾಕ್ಸಿರೋದು ಎಲ್ಲ ವಾರ್ಡ್ರೋಬ್ಸ್ ಅಲ್ಲೂ ಈ ತರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ಲೈಟಿಂಗ್ಸ್ ಬಂದಿದೆ. ಇದೆಲ್ಲ ಸ್ಟ್ರಿಪ್ ಲೈಟ್ಸ್ ಅದೇ. ಇಲ್ಲಿ ನಂದು ಬ್ಯಾಗ್ಸ್ ಎಲ್ಲ ಆರ್ಗನೈಸ್, ಜಸ್ಟ್ ಮೈ ಬ್ಯಾಗ್ಸ್, ಇಲ್ಲಿ ಮಾತ್ರ ನನ್ನ ಬ್ಯಾಗ್ಸ್ ಮಾತ್ರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದು. ನನ್ನ ವಾಟರ್ ಬಾಟಲ್, ದಿಸ್ ಇಸ್ ಫ್ರಮ್ ಮಿನಿಸೋ. ಇದು ಮಿನಿಸೋ ಇಂದ ನನ್ನ ತಂದೆ ಫೇವ್ರೆಟ್ ವಾಟರ್ ಬಾಟಲ್. ಒಂದು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಡೈರಿ ವೇರ್ ಐ ರೈಟ್ ಮೈ ಮ್ಯಾನಿಫೆಸ್ಟೇಷನ್. ಡೈಲಿ ಒಂದು ಮ್ಯಾನಿಫೆಸ್ಟೇಷನ್ ತರ ಬರೆದು ಇಟ್ಕೊಂತೀನಿ ನಾನು ಇದನ್ನ. ಆ್ಯಂಡ್ ಬಾಡಿ ಲೋಷನ್, ಹ್ಯಾಂಡ್ ಕ್ರೀಮ್. ಇದು ಬಂದು ಪಿಲ್ಲೋ ಸ್ಪ್ರೇ. ಯು ಕ್ಯಾನ್ ಸ್ಪ್ರೇ ಇಟ್ ಆನ್ ದ ಪಿಲ್ಲೋ. ವಾಚ್ ಚಾರ್ಜರ್ ಈ ಥರದ್ದೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲೊಂದು ಡ್ರಾರ್ ಇದೆ. ಲೈಟ್ ಥೆರಪಿ, ಹೆಡ್ ಮಸಾಜ್. ಇದು ನನ್ನ ಸ್ಯಾನಿಟರಿ ಪ್ಯಾಡ್ಸ್ ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದೀವಿ. ಅಂಡ್ ನಾವು ಈ ರೂಮಿಗೆ, ನೀವು ಕೆಳಗಡೆ ಅಪ್ಪ ಅಮ್ಮ ರೂಮ್ ನೋಡಿರ್ಬೋದು, ಅವ್ರಿಗೆ ನಾವು ಯೂಸ್ ಮಾಡಿದ್ ಬಂದು ಕುಷನ್. ಬಟ್ ನಮ್ಮ ರೂಮಿಗೆ ನಾವು ಯೂಸ್ ಮಾಡಿರೋದು ಲೆದರ್. ನಮ್ಮ ಬೆಡ್ ಕೂಡ ನೀವು ನೋಡ್ಬೋದು ಲೆದರ್ನೇ ನಾವು ಯೂಸ್ ಮಾಡಿರೋದು. ಸೊ ದಿಸ್ ಇಸ್ ಆಲ್ಸೋ ಮೇಡ್ ಔಟ್ ಆಫ್ ಲೆದರ್. ಈ ಪೋರ್ಷನ್ ಇದು ಲೆದರ್. ಈ ಸೀಟಿಂಗ್ ಕೂಡ ಲೆದರ್. ನಮಗೆ ಬರೀ ಕುತ್ಕೊಳ್ಳೋ ತರ ಬೇಡ ಅಂದ್ಬಿಟ್ಟು ಒಂದು ಸ್ಟೋರೇಜ್ ತರನು ಯೂಟಿಲೈಸ್ ಮಾಡ್ಕೊಂತೀವಿ. ನಮ್ಮ ಎಕ್ಸ್ಟ್ರಾ ಬೆಡ್ ಶೀಟ್ಸ್ ಮತ್ತೆ ನಮ್ಮ ಟವಲ್ಸ್ ಮತ್ತೆ ಫ್ಲೋರ್ ಮ್ಯಾಟ್ಸ್ ಎಲ್ಲ ಇದನ್ನ ಇದರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಅಂಡ್ ಇದು ಈ ಮ್ಯಾಟ್ಸ್ ಕೂಡ, ಈ ಕಾರ್ಪೆಟ್ ಕೂಡ ನಾವು ತಂದಿದ್ದು ಶ್ರೀರಾಮ್ಪುರ. ಒನ್ ಮೋರ್ ಬ್ಯೂಟಿಫುಲ್ ಸೆಟಪ್ ಆಫ್ ದಿಸ್ ರೂಮ್ ಬಂದು ಈ ಲೈಟಿಂಗ್. ಈ ಬೆಡ್ ಸೈಡ್ ಬರೋ ಒಂದು ಲೈಟ್ ಮತ್ತೆ ಅಂಡರ್ ದ ಬೆಡ್ ಬರುವಂತ ಲೈಟ್. ಇದು ಆಕ್ಚುಲಿ ನಾವು ತುಂಬಾ ಯೂಸ್ ಮಾಡ್ಕೊಂತೀವಿ ಈ ಲೈಟ್ ನ. ಬಿಕಾಸ್ ನೈಟ್ ಹೊತ್ತು ನಮ್ಗೆ ಯಾವ ಲೈಟು ಹಾಕಕ್ಕೆ ಇಷ್ಟ ಇರೋದಿಲ್ಲ. ಒಂದು ಕೋಸಿ ಸೆಟಪ್ ಬೇಕು ಅಂದ್ರೆ, ಇಲ್ಲ ನಾವು ಒಂದು ಪ್ರೊಜೆಕ್ಟರ್ ಹಾಕಿ ನೋಡ್ತಾ ಇರಬೇಕು ಅನ್ನೋ ಟೈಮಲ್ಲಿ ವಿ ಯೂಟಿಲೈಸ್ ದಿಸ್ ಒನ್, ಇದರ್ ದಿಸ್ ಆರ್ ದಿಸ್. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಲೈಟಿಂಗ್ ಹಾಕೊಂಡು ನಾವು ಯೂಸ್ ಮಾಡ್ಕೊಂತೀವಿ. ಎಷ್ಟು ಬ್ಯೂಟಿಫುಲ್ ವೈಬ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಐ ಥಿಂಕ್ ನೀವು ಯಾರು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಐ ಥಿಂಕ್ ಯು ಕ್ಯಾನ್ ಇನ್ಸ್ಟಾಲ್ ದಿಸ್ ಒನ್. ತುಂಬಾ ಚೆನ್ನಾಗಿ ಒಂದು ಕೋಸಿ ವೈಬ್ ಕೊಡುತ್ತೆ ರೂಮಿಗೆ. ಸೊ ಇದೊಂದು, ಇದನ್ನು ಕೂಡ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದೀರಾ. ಎಲ್ಲಿ ತಗೊಂಡಿದ್ದು ಬ್ಲಾಂಕೆಟ್ ನ? ಇದು ನಾವು ಸೇಮ್ ಶ್ರೀರಾಮ್ಪುರದಲ್ಲಿ ಒನ್ ಪರ್ಟಿಕ್ಯುಲರ್ ಶಾಪ್ ಅಲ್ಲೇ ತಗೊಂಡಿದ್ದು. ತುಂಬಾ ಹೆವಿ ವೇಟ್ ಇದೆ. ಈ ವಿಂಟರ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ವಾರ್ಮ್ ಫೀಲ್ ಆಗುತ್ತೆ. ಈ ಬೆಡ್ ಶೀಟ್ಸ್ ಬಂದು ನಾವು ವೆರಿ ರೀಸೆಂಟ್ಲಿ HSR ಹೋಗಿದ್ವಿ. ಅಲ್ಲಿ ಯಾವ್ದೋ ಸೇಲ್ ಏನೋ ಹಾಕಿದ್ರು, ಡಿಸ್ಕೌಂಟ್ ತರ ಏನೋ ಹಾಕಿದ್ರು ಇನ್ HSR ಕ್ಲಬ್ ಅಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇತ್ತು ಅಂದ್ರೆ ಅವ್ರ ಹತ್ರ. ವಿ ಎಂಡೆಡ್ ಅಪ್ ಟೇಕಿಂಗ್ ಒಂದು 4-5 ಬೆಡ್ ಶೀಟ್ಸ್ ಏನೋ ತಗೊಂಡ್ ಬಂದ್ವಿ. ಸೊ ಇದು ಅಲ್ಲಿಂದ ತಂದಿದಂತ ಬೆಡ್ ಶೀಟ್ಸ್. ಇದು ಈ ಸೈಡ್ ಬಂದು ನನ್ನ ಹಸ್ಬೆಂಡ್ ಸೈಡ್. ಸೊ ಅವರಿಗೆ ಏನೇನ್ ಇಷ್ಟ ಆಗುತ್ತೆ ಅದನ್ನ ಇಟ್ಕೊಂಡಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರದ್ದು ಚಾರ್ಜರ್ ಇದೆ. ಅಂಡ್ ನಮ್ಮ ಎಲ್ಲಾ ರೂಮಲ್ಲೂ, ಈವನ್ ಇನ್ ನಮ್ಮ ಹಾಲಲ್ಲೂ ಕೂಡ ಫ್ಯಾನ್ ಇದು, ವಿಚ್ ಇಸ್ ರಿಮೋಟ್ ಕಂಟ್ರೋಲ್. ಮುಂಚೆಲ್ಲ ಹೆಂಗ್ ಬರ್ತಾ ಇತ್ತು ಅಂದ್ರೆ ಈ ತರ ರೆಗ್ಯುಲೇಟರ್ ಟೈಪ್ ಬರ್ತಾ ಇತ್ತು ಅಲ್ವಾ ನಮ್ಗೆ, ಲೈಕ್ 1 ಸ್ಪೀಡ್ 2 ಸ್ಪೀಡ್ ಈ ತರ ಸ್ವಿಚ್ ಮಾಡ್ಕೊಳ್ಳೋದು ರೆಗ್ಯುಲೇಟರ್ ಸ್ವಿಚ್ ಬೋರ್ಡ್ಸ್ ಅಲ್ಲೇ ಬರ್ತಾ ಇತ್ತಲ್ಲ. ಬಟ್ ಈಗಿನ ಟೆಕ್ನಾಲಜಿಯಲ್ಲಿ ಫ್ಯಾನ್ಸ್ ಗೆ ರಿಮೋಟ್ಸ್ ಬರ್ತಾರೆ, ವಿಚ್ ಇಸ್ ವೆರಿ ನೈಸ್. ಈ ತರ ಕಂಟ್ರೋಲ್ ಮಾಡ್ಕೋಬಹುದು 1 2 3. ಅಂಡ್ ಇನ್ಫ್ಯಾಕ್ಟ್ ಲೈಟ್ ಬರುತ್ತೆ. ಅಂಡ್ ನಿಮ್ಗೆ ಟೈಮರ್ ಕೂಡ ಸೆಟ್ ಮಾಡಿ ಇಡ್ಬೋದು. ನಂಗೆ ಈ ಪರ್ಟಿಕ್ಯುಲರ್ ಟೈಮರ್ ಮಾತ್ರ ನನ್ ಫ್ಯಾನ್ ಆನ್ ಆಗ್ಬೇಕು ಮತ್ತೆ ಆಫ್ ಆಗ್ಬೇಕು ಅಂತ ಟೈಮರ್ ಕೂಡ ಸೆಟ್ ಮಾಡಿ ಇಟ್ಕೋಬಹುದು. ಅವರಿಗೆ ಒಂದು ಸ್ವಲ್ಪ ಚಿಕ್ಕದಾಗಿರೋ ಡ್ರಾರ್ ಬಂದಿದೆ. ಅಲ್ಲಿ ಅವ್ರದ್ದು ವಾಚಸ್. ಮತ್ತೆ ನಮ್ಗೆ ಇಬ್ರಿಗೂ ಅಭ್ಯಾಸ ಅಂದ್ರೆ ಬೆಳಿಗ್ಗೆ ಎದ್ದಿದ್ದಂಗೆ ಗ್ರೀನ್ ಟೀ ಕುಡಿಯೋ ಅಭ್ಯಾಸ. ಅಟ್ಲೀಸ್ಟ್ ನಾನು ಅಭ್ಯಾಸ ಮಾಡಿಸ್ತಿದ್ದೀನಿ ಅವರಿಗೆ ಗ್ರೀನ್ ಟೀ ಕುಡಿಯೋದನ್ನ. ಸೊ ಅದೆಲ್ಲ ಇಟ್ಕೊಂಡಿದೀವಿ ಇಲ್ಲಿ.
ಕಬರ್ಡ್ ತರ ಮಾಡಿಸಿದೀವಿ. ಆಕ್ಚುಲಿ ಈ ಮೂಲೆ ಬಂದು ಏನಂತೀವಿ ನಾವು, ಕುಬೇರ್ ಮೂಲೆ. ಸೊ ಇಲ್ಲಿ ಅಮ್ಮ ಏನ್ ಹೇಳಿದಂದ್ರೆ, ಒಂದು ಗೋಲ್ಡ್ ಆಗ್ಲಿ ಇಲ್ಲ ದುಡ್ಡಿರೋದಾಗ್ಲಿ ಒಂದು ಕಬರ್ಡ್ ಬೇಕೇ ಬೇಕು ಅಂತ ಹೇಳಿ ಮಾಡ್ಸಿರೋ ಅಂತ ಕಬರ್ಡ್ ಇದು. ಒರಿಜಿನಲಿ ಪ್ಲಾನ್ ಮಾಡಿರ್ಲಿಲ್ಲ ನಾವ್ ಇದನ್ನ, ಬೇಡ ಅಂತಾನೆ ಅನ್ಕೊಂಡಿದ್ವಿ, ಸ್ಪೇಷಿಯಸ್ ಆಗಿ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು. ಸಿನ್ಸ್ ಮಾಡಿಸ್ಲೇಬೇಕಿತ್ತು ಅನ್ನೋ ಟೈಮಲ್ಲಿ ನಾವು ಇದನ್ನ ಈ ತರ ಮಾಡಿಸಿದ್ವಿ. ಬಟ್ ದಿಸ್ ಇಸ್ ನಾಟ್ ಲೈಕ್ 10 feet, ಇದು 10 feet ಇಲ್ಲ, ಇಲ್ಲಿ ಡಿಫ್ರೆಂಟ್ ಅಲ್ಲ, ಈ ತರ ಇದೆ. ಇಲ್ಲಿ ಅಲ್ಲಿ ನಮ್ದು ಸೂಟ್ ಕೇಸ್ ಹತ್ರದೆಲ್ಲ ಇಟ್ಟಿದೀವಿ. ಇಲ್ಲಿ ನಂದು ಸ್ಯಾರಿ ಮತ್ತೆ ನಮ್ದು ಗೋಲ್ಡ್ ಇಡಕ್ಕೆ ಒಂದು ಲಾಕರ್ ಟೈಪ್. ಆಮೇಲೆ ಇಲ್ಲೂ ಕೂಡ ನನ್ನ ಬ್ಲೌಸಸ್ ಎಲ್ಲ ಮತ್ತೆ ನನ್ನ ದುಪ್ಪಟ್ಟಾಸ್ ಈ ತರದೆಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಡ್ಯೂಕೋ ಫಿನಿಶಿಂಗ್ ಎಲ್ಲ ನಾವು ಮಾಡಿಸಿರುವಂತ ಕಬರ್ಡ್. ಅಂಡ್ ಕರ್ಟನ್ ಮುಂಚೆ ಹೇಳ್ದಂಗೆ ನಾವು ಎಲ್ಲಾ ರೂಮಲ್ಲೂ ಈವನ್ ಹಾಲ್ ಅಲ್ಲೂ ಕೂಡ ಒಂದೇ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿ ಚೂಸ್ ಮಾಡಿದಂತ ಕರ್ಟನ್ಸ್. ಫಾರ್ಚುನೇಟ್ಲಿ ಎಲ್ಲಾ ರೂಮಿಗೂ ಕೂಡ ಅದು ವರ್ಕ್ ಆಗಿದೆ. ಈವನ್ ಹಾಲಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ನಾವು ಮಾಡ್ಸಿದೀವಿ. ನಮ್ದು ಆಕ್ಚುಲಿ ಇನ್ನ ಮೇಲೆ ಬರ್ಬೋದು ಇದು. ದ ಪ್ರಾಬ್ಲಮ್ ವಾಸ್ ನಮ್ದು AC ಯೂನಿಟ್ ಇರೋದ್ರಿಂದ ಕೆಳಗಡೆ ಮಾಡಿಸಿದ್ವಿ ನಮ್ದು ಕರ್ಟನ್ಸ್. ಸ್ಲೈಡಿಂಗ್ ವಿಂಡೋಸ್ ಇದೆ. ಅಂಡ್ ಈ ತರ ಮೆಶ್ ಇಟ್ ಆಕ್ಚುಲಿ ವರ್ಕ್ಸ್ ಬೋತ್ ದ ಸೈಡ್. ಈ ಸೈಡ್ಗೂ ನಾವು ಹಾಕೊಬಹುದು, ಈ ಸೈಡ್ಗೂ ಕೂಡ ಪುಷ್ ಮಾಡಿ ಯೂಸ್ ಮಾಡ್ಕೋಬಹುದು. ಫೇವ್ರೆಟ್ ಕಾರ್ನರ್ ಅಂತ ಹೇಳ್ಬೋದು ಇದನ್ನ. ನಂಗಂತೂ ಯಾವ ರೀತಿ ಇದನ್ನ ಸೆಟಪ್ ಮಾಡ್ಲಿ ಅನ್ನೋದು ಯಾವಾಗ ಯೋಚನೆ ಮಾಡ್ತಾನೆ ಇರ್ತೀನಿ. ಅಂಡ್ ಒಂದ್ ಸೆಟಪ್ ಮಾಡಿದ ತಕ್ಷಣ ನನ್ಗೆ ಸ್ಯಾಟಿಸ್ಫೈ ಆಗಲ್ಲ. ಏನಾದ್ರು ಅಡಿಷನಲ್ ಇಡ್ತಾನೆ ಇರ್ಬೇಕು, ಏನಾದ್ರು ಡಿಫ್ರೆಂಟ್ ಆಗಿ ಸೆಟಪ್ ಮಾಡ್ತಾನೆ ಇರ್ಬೇಕು. ನಾನು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲಾದ್ರೂ ಆಚೆ ಹೋದೆ, ಇಲ್ಲ ಹೋಮ್ ಸೆಂಟರ್ ಆತರ ಎಲ್ಲಾದ್ರೂ ಹೋದ್ರೆ ಅದಕ್ಕೆ ಚೆನ್ನಾಗಿದೆ ಇವತ್ತು ನಂದು ಈ ಕಾರ್ನರ್ ಅಲ್ಲಿ ಇಡ್ಬೋದಲ್ವ ಅಂತ ಅನ್ಕೊಂಡು ಯಾವಾಗ ತಲೆ ತಿಂತಾನೆ ಇರ್ತೀನಿ ನನ್ನ ಹಸ್ಬೆಂಡ್ಗೆ. ಬಟ್ ಫಾರ್ ನೌ ಸದ್ಯಕ್ಕೆ ಇಷ್ಟೇ ಇಟ್ಟಿದೀವಿ. ಈ ಜಾಗ ನಾನು ಖಾಲಿ ಬೇಕು ಅಂತ ಅಂದಿದ್ದು ಓನ್ಲಿ ಒನ್ ರೀಸನ್, ಈ ತರ ಒಂದು ಅಟ್ಲೀಸ್ಟ್ ಒಂದು 6 feet ಮಿರರ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ವಾ. ಈ ಮಿರರ್ನ ಯಾಕೆ ಒಂದ್ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಇಟ್ಟಿದೀವಿ ಅಂದ್ರೆ, ದ ಓನ್ಲಿ ರೀಸನ್ ಇಸ್ ಬೆಡ್ಗೆ ಆಪೋಸಿಟ್ ಆಗಿ ಇರಬಾರ್ದು ಮಿರರ್, ಬಿಕಾಸ್ ಇಟ್ ಕ್ರಿಯೇಟ್ಸ್ ನೆಗೆಟಿವ್ ಎನರ್ಜಿ. ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮಿರರ್ ನೋಡಬಾರ್ದು ಅಂತ ತುಂಬಾ ಜನ ದೊಡ್ಡವರು ಹೇಳ್ತಾರೆ. ಮೇನ್ಲಿ ಬಿಕಾಸ್ ಆಫ್ ದಟ್ ನಾವು ಒಂದ್ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಇಟ್ಟಿದೀವಿ. ಸೊ ನಾವು ಮಲಗಿದಾಗ ನಾವ್ ಎದ್ದಿದ ತಕ್ಷಣ ನಮ್ಗೆ ಮಿರರ್ ಕಾಣಿಸೋದೇ ಇಲ್ಲ. ಅಂಡ್ ಇಲ್ಲೂ ಕೂಡ ನಾನೊಂದು ಫಿಡಲ್ ಲೀಫ್ ಪ್ಲಾಂಟ್ ಇಟ್ಟಿದ್ದೀನಿ. ಅಂಡ್ ಈ ಮಿರರ್ ನ ನಾವು ಇಲ್ಲೇ ವೆರಿ ನಿಯರ್ ಬೈ ಒಂದು ಸ್ಟೋರ್ ಅಲ್ಲಿ ತಂದಿದ್ದು, ಕಸ್ಟಮೈಸ್ ಮಾಡಿಸಿ ತಂದಿದ್ದು. ನಾನು ಪಿಂಟರೆಸ್ಟ್ ಅಲ್ಲಿ ನೋಡಿ ನಂಗೆ ಇದೇ ಮಿರರ್ ಬೇಕು ಮಾಡ್ತೀರಾ ಅಂತ ಕೇಳಿ ಮಾಡಿಸ್ಕೊಂಡು ತಂದಿದ್ದಂತ 6 feet ಮಿರರ್ ಇದು. ಇದ್ರದ್ದು ಕೂಡ ನಾನು ಅವ್ರದ್ದು ಸ್ಟೋರ್ ನೇಮ್ ಹಾಕ್ತೀನಿ, ವೇರ್ ವಿ ಗಾಟ್ ದಿಸ್ ಅಂತ ಅಂದ್ಬಿಟ್ಟು, ಮತ್ತೆ ಅವ್ರದ್ದು ನಂಬರ್ನು ಕೂಡ ಹಾಕ್ತೀನಿ. ಸೊ ನಿಮ್ಗೆ ಈ ಮಿರರ್ ಇಷ್ಟ ಆಗಿದೆ, ಒಂದು ಸ್ಕ್ರೀನ್ ಶಾಟ್ ತಗೊಂಡು ಅವರಿಗೆ ವಾಟ್ಸ್ಆಪ್ ಮಾಡಿ. ಅವ್ರು ನಿಮಗೆ ಯಾವ ರಿಕ್ವೈರ್ಮೆಂಟ್ಸ್ ಅಲ್ಲಿ ಇದೆ, ಫಾರ್ ಎಕ್ಸಾಂಪಲ್ ನನಗೆ ಇದು ವುಡ್ ಅಲ್ಲಿ ಬೇಕು, ಇಲ್ಲ ನನಗೆ ಇದು ಗೋಲ್ಡ್ ಅಲ್ಲಿ ಬೇಕು, ಇಲ್ಲ ವೈಟ್ ಅಲ್ಲಿ ಬೇಕು, ಈ ತರ ಬೇಕು ಅಂದ್ರೆ, ಇಲ್ಲ ನನಗೆ ಡೈರೆಕ್ಟ್ ವಾಲ್ಗೆ ಅಟ್ಯಾಚ್ ಮಾಡೋ ತರ ಬೇಕು ಅಂದ್ರೆ ಎಲ್ಲಾನು ಕೂಡ ಅವ್ರಿಗೆ ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡಿ ಕೊಡ್ತಾರೆ. ನಮ್ಗೆ ಇದ್ರ ಹಿಂದ್ಗಡೆ ವಿ ಹ್ಯಾವ್ ಅ ಸ್ಟ್ಯಾಂಡ್. ಪುಟಾಣಿ ವಾಸ್ ಇದೆ ಅಲ್ವಾ, ನಾವು ನಮ್ಮ ಮನೆ ಹತ್ರ ಒಂದು ಎಕ್ಸಿಬಿಷನ್ ಹಾಕಿದ್ರು. ಅಲ್ಲಿ ಹೀಗೆ ಸುಮ್ಮನೆ ಹೋಗ್ತಾ ನೋಡೋಣ ಏನಾದ್ರು ಚೆನ್ನಾಗಿ ಕಾಣಿಸುತ್ತಾ ಅಂತ ಹೋಗಿ ನೋಡಿದಾಗ ನಮ್ಗೆ ಸೆರಾಮಿಕ್ ಪಾಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸಮಥಿಂಗ್ ಲೈಕ್ ಪ್ಲಾಸ್ಟಿಕ್, ಇಲ್ಲ ಅಂದ್ರೆ ನಿಮ್ಗೆ ಈ ತರ ಫಾಕ್ಸ್ ಫೆದರ್ಸ್ ಏನಾದ್ರು ಇಡ್ಬೇಕು ಅಂತ ಇಷ್ಟ ಇದೆ ಆ ತರದ್ದು ಇಡ್ಬೋದು. ಈ ಪರ್ಟಿಕ್ಯುಲರ್ ಕಾರ್ನರ್ಗೆ ಅಂತೂ ತುಂಬಾ ಚೆನ್ನಾಗಿ ವೈಬ್ ಆಗುತ್ತೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ತೀರಲ್ಲ, ನಮ್ದು ಫ್ಲೋರಿಂಗ್ ವುಡನ್ ಫ್ಲೋರಿಂಗ್ ಇದೆ ಅಂತ. ಬಟ್ ಆಕ್ಚುಲಿ ಇದು ವುಡ್ ಅಲ್ಲ, ಪ್ಯೂರ್ ವುಡ್ ಫ್ಲೋರಿಂಗ್ ಅಲ್ಲ ಇದು. ರಿಯಲ್ ವುಡ್ ಆದ್ರೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ತುಂಬಾ ಕಷ್ಟ. ಒಂದೊಂದ್ ಕಡೆ ಕಿತ್ಕೊಂಡ್ ಬಂದ್ಬಿಡುತ್ತೆ ಅದು. ಲೈಕ್ ನೀವು ವಾಟರ್ ಯೂಸ್ ಮಾಡೋದಾಗ್ಲಿ, ಏನಾದ್ರು ತುಂಬಾ ನೀರೇನಾದ್ರು ಯೂಸ್ ಮಾಡ್ತಾ ಇದ್ರೆ ಎದ್ದು ಬಂದ್ಬಿಡುತ್ತೆ ವುಡ್. ಫ್ಲೋರಿಂಗ್ ಅಂತಾನೆ ಇದನ್ನ ಕರೀತಾರೆ. ಫ್ರಮ್ ವೆಲ್ ಸ್ಪಾನ್ ಬ್ರ್ಯಾಂಡ್ ಇದು. ಸೊ ಇದನ್ನ ವೆರಿ ಈಸಿ, ಒಂದು ದಿನದಲ್ಲೇ ಬಂದ್ಬಿಟ್ಟು ಹಾಕಿ ಫಿಕ್ಸ್ ಮಾಡಿ ಹೋದ್ರು. ಜಸ್ಟ್ ಇಂಟರ್ಲಾಕ್ ತರ ಮಾಡಿ ಫಿಕ್ಸ್ ಮಾಡಿ ಹೋಗಿರೋದು. ರೂಮಿಗೆ ಇದೇ ತರ ಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ನಾನು ರಿಕ್ವೆಸ್ಟ್ ಮಾಡಿ ಮಾಡಿಸಿದಂತ ಫ್ಲೋರಿಂಗ್ ಇದು. ಒನ್ ಮೋರ್ ಥಿಂಗ್ ನಾನು ಎಲ್ಲರಿಗೂ ಹೇಳ್ಬೇಕು ಅಂದ್ರೆ, ನೀವೇನಾದ್ರೂ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿಸೋ ಟೈಮಲ್ಲಿ ಈ ತರ ಏನಾದ್ರು ಟೇಬಲ್ ಮಾಡಿಸೋದಾದ್ರೆ ಐ ಸಜೆಸ್ಟ್ ಯು ಗೈಸ್ ಟು ಗೋ ಫಾರ್ ಅ ಸ್ಮಾಲರ್ ಟೇಬಲ್. ಇಷ್ಟು ದೊಡ್ಡ ಟೇಬಲ್ ಎಲ್ಲ ಮಾಡ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಐಟಮ್ಸ್ ಇಡ್ತಾ ಇದ್ರೆ ಅದನ್ನ ಎತ್ತಿರೋದೇ ಕೆಲಸ ಆಗ್ಬಿಡುತ್ತೆ ಹೊರತು ಅದನ್ನ ನೀವ್ ಎಷ್ಟೇ ಮೇಂಟೈನ್ ಮಾಡಕ್ ಹೋಗ್ತೀನಿ ಅಂದ್ರು ಟ್ರಸ್ಟ್ ಮೀ ಮೇಂಟೈನ್ ಮಾಡಕ್ ಆಗದೇ ಇಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು
ಈ ತರದೊಂದು ಟೇಬಲ್ ಬೇಕು ಅಂತ ಮಾಡಿಸಿದ್ದು. ಇದು ಕೂಡ ನಾವು ಡ್ಯೂಕೋ ಪೇಂಟಿಂಗ್ ಅಲ್ಲಿ ವೆರಿ ಬ್ಯೂಟಿಫುಲ್ ಕಲರ್ ಅಲ್ಲಿ ಮಾಡಿಸಿದಂತ ಮರೂನ್ ಕಲರ್. ಇದು ರೂಮ್ ಕಲರ್ ಬಂದು ವೈಟ್ ಇರೋದ್ರಿಂದ ಒಂದು ಸ್ವಲ್ಪ ವೈಬ್ರೆಂಟ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಮರೂನ್ ಕಲರ್ ನಾವು ಮಾಡಿಸಿದ್ದನ್ನ ಇದು ಚಿಕ್ಕ ಪುಟ್ಟದಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀವಿ. ಎಕ್ಸಾಂಪಲ್ ವೆನ್ ಪುಷ್ ನೀಟಾಗಿ ಹೋಗಿ ಸಾಫ್ಟ್ ಆಗಿ ಹೋಗಿ ಕುತ್ಕೊಳ್ಳುತ್ತೆ, ಡಬ್ ಅಂತ ಅನ್ನಲ್ಲ. ಇದನ್ನು ಕೂಡ ಇದಕ್ಕೆ ಹ್ಯಾಂಡಲ್ಸ್ ಇಲ್ಲ, ಈ ತರ ಜಸ್ಟ್ ಬಿಕಾಸ್ ಹ್ಯಾಂಡಲ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾವು ಈ ತರನೇ ಯೂಸ್ ಮಾಡ್ಕೊಂತಿರೋದು. ಇದನ್ನ ಬ್ಲೋ ಡ್ರೈ ಮತ್ತೆ ಒಂದ್ ಸ್ವಲ್ಪ ಡಂಬಲ್ಸ್ ಎಲ್ಲ ಇಲ್ಲಿ ಇಟ್ಟಿದೀವಿ ಇದರಲ್ಲಿ. ಇದು ಒಂದು ನನ್ನ ಪ್ರಮೋಷನ್ ಬರೋ ಅಂತ ಎಲ್ಲಾ ಬಟ್ಟೆಗಳು ಇದ್ರೊಳಗಡೆನೆ ಇಟ್ಟಿದ್ದೀನಿ ನಾನು. ದಿಸ್ ಇಸ್ ಫ್ರಮ್ 33 ಸ್ಟೋರ್ ಅಂತ ಅಂದ್ಬಿಟ್ಟು ವಿಚ್ ಇಸ್ ಎ ಜೈನ್ ಹಿಂಗೆ. ಸೊ ಇದ್ರ ಮೇಲೆ ಹಾಕಿರೋ ಕೂಡ ಟೇಬಲ್ ರನ್ನರ್ ಬಂದು ಶ್ರೀರಾಮ್ಪುರದಿಂದಾನೆ ತಂದಿದ್ದು. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಸಿಕ್ಕಿದಂತ ಕವರ್ಸ್ ಅಂತಾನೆ ಹೇಳ್ಬೋದು ಇವೆಲ್ಲ. ನಾನು ಈ ಲ್ಯಾಂಪ್ ಇಟ್ಟಿದ್ದೀವಿ, ತಡಿಗೆ ಆನ್ ಮಾಡ್ತೀನಿ. ಇದು ಕೂಡ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ವಿಚ್ ಹ್ಯಾಸ್ ಅ ವೆರಿ ಪೇಸ್ಟಲ್ ಬ್ಲೂ ಕಲರ್ ಅಲ್ಲಿ ಇದೆ ಈ ಲ್ಯಾಂಪು. ಸೆರಾಮಿಕ್ ಆಕ್ಚುಲ್ ಆಗಿದ್ದು ಸೆರಾಮಿಕ್ ಮತ್ತೆ ಇದು ಕ್ಲಾತ್ ಫಿನಿಶಿಂಗ್ ಅಲ್ಲಿ ಮಾಡಿರುವಂತ ಲ್ಯಾಂಪ್. ಹ್ಯಾಸ್ ಅ ಮ್ಯಾರೇಜ್ ಗಿಫ್ಟ್ ಆಗಿ ಫ್ಯಾಬ್ ಇಂಡಿಯಾ ಅಲ್ಲಿ ಕೂಪನ್ ಕೊಟ್ಟಿದ್ರು. ಸೊ ನೋಡ್ಕೊಂಡ್ ಬರೋಣ ಅಂತ ಹೋಗಿ ನೋಡಿದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟವಾಗಿದ್ದಂತ ಲ್ಯಾಂಪ್ ಇದು. ಹಸ್ಬೆಂಡ್ ಕಸಿನ್ಸ್ ಅವರೇ ಕಸ್ಟಮೈಸ್ ಮಾಡಿ ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದಂತ ಕಸ್ಟಮೈಸ್ಡ್ ಬೊಕೆ. ನನ್ನ ಹಸ್ಬೆಂಡ್ ಬಂದು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರೋದ್ರಿಂದ ಐ ವಾಸ್ ಥಿಂಕಿಂಗ್ ಏನು ಡಿಫ್ರೆಂಟ್ ಆಗಿರೋದು ಒಂದು ಬೊಕೆ ಕೊಡ್ಬೇಕಲ್ಲ. ಯೂಶಲ್ ಆಗಿ ನನ್ನ ಹಸ್ಬೆಂಡ್ಗೆ ರೋಸ್ ಬೊಕೆಸ್ ಎಲ್ಲ ಇಷ್ಟನೇ ಆಗೋದು. ಹಸ್ಬೆಂಡ್ ಕಸಿನ್ಸ್ ಕೊಟ್ಟಂತ ಐಡಿಯಾ ಏನಂದ್ರೆ ವೈ ಡೋಂಟ್ ವಿ ಡೂ ಅ ಬೊಕೆ ಇನ್ ಶಟಲ್ಸ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಮಾಡಿದಂತ ಕಸ್ಟಮೈಸ್ಡ್ ಬೊಕೆ ಇದು. ಚಿಕ್ಕದಾಗಿ ಪ್ಲಾಂಟ್ ಇಟ್ಟಿದ್ದೀನಿ ವಿತ್ ಅ ಕೋಸ್ಟರ್. ಸ್ವಲ್ಪ ನೀರೇನಾದ್ರು ಬಿದ್ರೆ ಅದರಲ್ಲೇ ಇರ್ಲಿ ಅಂತ ಅಂದ್ಬಿಟ್ಟು. ದಿಸ್ ಹ್ಯಾಸ್ ಅ ಸ್ಟೋರಿ. ಇದು ನಾನು ಎಲ್ಲಾ ರೆಸ್ಟೋರೆಂಟ್ಸ್ ಅಲ್ಲಿ ಹೋಗಿ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಆಗ್ತಾ ಇತ್ತು ನನಗೆ. ಇನ್ಫ್ಯಾಕ್ಟ್ ನಾವು ಬಾಲಿ ಹೋದಾಗ್ಲೂ ಕೂಡ ನೋಡಿದ್ದೆ ಈ ತರದ್ದು. ಐ ಯೂಸ್ ಟು ವಂಡರ್ ಎಲ್ಲಿ ಸಿಗುತ್ತಪ್ಪ ನಮ್ಗೆ ಇದೇ ತರ ಅಂತ ಅನ್ಕೋತಾ ಇದ್ದೆ. ಬಟ್ ನಾನು ಐ ಥಿಂಕ್ ಹೋಮ್ ಸೆಂಟರ್ಗೇನೋ ಹೋದಾಗ ಅಲ್ಲಿ ನೋಡ್ದಂತ ಐ ಡೋಂಟ್ ನೋ ವಾಟ್ ಯು ಕಾಲ್ ದಿಸ್, ಇದನ್ನೇನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ ಇದನ್ನ. ಬಟ್ ಈ ತರ ಲೈಟ್ ಮಾಡಿ ಇಡ್ಬೋದು ಇದ್ರೊಳಗಡೆ. ನನಗೆ ಐ ಥಿಂಕ್ 99 ರುಪೀಸ್ ಅಲ್ಲಿ ಸಿಕ್ಕಿದಂತ ವೆರಿ ಚೀಪ್ ಪ್ರಾಡಕ್ಟ್. ಇದನ್ನು ಕೂಡ ನಾವು ಸೇಮ್ 33 ಸ್ಟೋರ್ ಅಲ್ಲಿ ತಂದಿದ್ದಂತ ವಾಸ್. ಇದು ನನಗೊಂದು ಇನ್ಸ್ಟಾಗ್ರಾಮ್ ಪೇಜ್ ಅವ್ರು ನನಗೆ ಕೊಟ್ಟಂತ ಫ್ರೇಮ್. ಇದು ದಟ್ಸ್ ಮೀ ಅಂಡ್ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಮೀ. ನಾನಂತೂ ಅಲ್ಲ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೊಟ್ಟಿರೋದಂತ ಗಿಫ್ಟ್ ಇದು. ಐ ಡೋಂಟ್ ಥಿಂಕ್ ಸೊ ದಟ್ ಇಸ್ ಮೀ. ಬಟ್ ಒಂಥರ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಇದನ್ನ. ಏನಂದ್ರೆ ನಮ್ದು ಎಲ್ಲಾ ಫ್ಲೋರ್ ಅಲ್ಲೂ ವೈಫೈ ಇಟ್ಟಿದೀವಿ. ಇನ್ಫ್ಯಾಕ್ಟ್ ಲಾಸ್ಟ್ ಫ್ಲೋರ್ ಅಲ್ಲೂ ಕೂಡ ನಾವು ವೈಫೈನ ಸೆಟಪ್ ಮಾಡಿ ಇಟ್ಟಿದೀವಿ ಇದನ್ನ. ಅಂಡ್ ನಮ್ಮ ಅಲೆಕ್ಸಾ, ಇದು ನಾವು ಒಂದು HSR ನಾಟ್ HSR ಇಂದ್ರಾನಗರ್ ಸೋಷಿಯಲ್ಸ್ ಹೋದಾಗ ನೋ ಅಲೆಕ್ಸಾ ಸ್ಟಾಪ್. ಇದು ನಾವು ಇಂದ್ರಾನಗರ್ ಸೋಷಿಯಲ್ಸ್ ಅಲ್ಲಿ ಸೋಲ್ಸ್ ಅಂತ ತರ ಏನೋ ಮಾಡ್ತಾ ಇದ್ರು. ಅಲ್ಲಿ ಒಬ್ರು ಹ್ಯಾಂಡ್ ಪೇಂಟಿಂಗ್ ಮಾಡಿರೋದಂತ ಪೇಂಟಿಂಗ್ ಇದು. ಒಂದು ಫ್ರೇಮ್ ಕೂಡ ಇದೆ ನನ್ನ ಸ್ಟುಡಿಯೋದಲ್ಲಿದೆ. ನನ್ನನ್ನ ಸ್ಟುಡಿಯೋ ಟೂರ್ ಮಾಡಿದಾಗ ತೋರಿಸ್ತೀನಿ ಅದನ್ನ. ಇದು ಆಕ್ಚುಲಿ ಬಂದು ಮೊಬೈಲ್ ಸ್ಟ್ಯಾಂಡು, ಈ ತರದ ಸ್ಟ್ಯಾಂಡ್ ಇದು. ಬಟ್ ನಾನು ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನೀಟಾಗಿ ಈ ತರ ಇಡಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದನ್ನ. ಕ್ಯಾಂಡಲ್ ಇದು ಮೀಶೋ ಇಂದ ತಗೊಂಡಿದ್ದು ನಾನು. ಇದು ಆಕ್ಚುಲಿ ಬಂದು ವಾಸ್, ಬಟ್ ಇದ್ರಲ್ಲಿ ಏನ್ ಗಿಡ ಇಡೋದು ಅಂತ ನನ್ಗೆ ಇವತ್ತವರೆಗೂ ಗೊತ್ತೇ ಆಗಿಲ್ಲ ಇದ್ರೊಳಗಡೆ. ಸರಿ, ನಾನು ಏನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಕ್ವಿಕ್ ಆಗಿ ಎಲ್ಲ ಫುಲ್ ರೆಡಿ ಆಗಿರ್ತೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರು ಒಂದು ಅದೇನಾದ್ರು ಇದ್ದೇ ಇರುತ್ತಲ್ಲ, ಒಂದು ಲಿಪ್ಸ್ಟಿಕ್ ಹಾಕೋಬೇಕು ಆ ತರದ್ ಏನಾದ್ರು ಇದ್ದೇ ಇರುತ್ತಲ್ಲ. ಸೊ ಆ ತರ ಲಾಸ್ಟ್ ಮಿನಿಟ್ ಐಟಮ್ಸ್ ಎಲ್ಲ ಇದ್ರೊಳಗಡೆ ಇಟ್ಟಿದ್ದೀನಿ. ಅಂಡ್ ಇದು ಕೂಡ ನಾವು ಹೋಮ್ ಸೆಂಟರ್ ಅಲ್ಲಿ ತಂದಿದಂತ ಪ್ರಾಡಕ್ಟ್, ಒಂದು ಪುಟಾಣಿ ಕ್ಲಾಕ್. ಇದು ಈ ಸ್ಪೇಸ್ ಅಲ್ಲಿ ಒಂದು ಚಿಕ್ಕ ಮಿರರ್ ಇರ್ಲಿ ಅಂತ ಅನ್ಕೊಂತಾ ಇದ್ದೆ. ಸಮಥಿಂಗ್ ಇನ್ ವುಡ್ ಅಲ್ಲೇ ಇರ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮ್ಯಾಚ್ ಆಗುತ್ತೆ ನಮ್ಮ ರೂಮಿಗೆ ಅಂತ. ಕೂಡ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಎಲ್ಲಾನು ಕೂಡ ಒಂದೊಂದಾಗೆ ಹೋಗಿ ಹ್ಯಾಂಡ್ ಪಿಕ್ ಮಾಡಿ ಇದು ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಇದು ನಮ್ಮ ರೂಮಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಂದು ಸೆಟಪ್ ಮಾಡಿದಂತ ಎಲ್ಲಾ ಪ್ರಾಡಕ್ಟ್ಸ್ ಇದು ಕೂಡ ಅಂತದ್ದೇ ಒಂದು. ನಮ್ಗೆ ಡೋರ್ಸ್ ಅಲ್ಲೆಲ್ಲ ಬಟ್ಟೆ ಹಾಕಕ್ ನಮ್ಗೆ ಇಷ್ಟ ಇರ್ಲಿಲ್ಲ. ಆಗ ಏನ್ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ನಮ್ಮ ಆರ್ಕಿಟೆಕ್ಟ್ಸ್ ಇಲ್ಲೇ ಹುಕ್ಸ್ ಹಾಕ್ಸ್ಬಿಟ್ಟು ನೀವು ನಿಮ್ದು ಕ್ಲೋತ್ಸ್ ಎಲ್ಲ ಏನಾದ್ರು ಲೈಕ್ ತೆಗ್ದಿಡ್ಬೇಕು, ಜಾಕೆಟ್ಸ್ ಎಲ್ಲ ತೆಗ್ದಿಡ್ಬೇಕು ಅಂದ್ರೆ ಇಲ್ಲಿ ಹಾಕೊಳ್ಳಿ, ಸೊ ಕಾಣಿಸಲ್ಲ ಅದು ಅಂತ ಅಂದ್ಬಿಟ್ಟು ಅವ್ರು ಮಾಡಿಸಿದಂತ ಒಂದು ಕ್ಲಾಸೆಟ್ ಟೈಪ್ ಇದು. ನಮ್ಮ ವಾಕ್ ಇನ್ ವಾರ್ಡ್ರೋಬ್, ಒಂದು ಚಿಕ್ಕದಾಗಿ ಮಾಡಿಸಿದಂತ ವಾಕ್ ಇನ್ ವಾರ್ಡ್ರೋಬ್ ಇದು. ಇಲ್ಲಿ ನನ್ನ ಮನೇಲಿ ಹಾಕೋ ಬಟ್ಟೆನೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಇದರ ಸ್ಲೈಡಿಂಗ್ ಡೋರ್ಸ್ ಇದೆ. ಇದು ಲ್ಯಾಮಿನೇಟೆಡ್ ಶೀಟ್ಸ್ ಇದೆ ಆಕ್ಚುಲ್ ಆಗಿ. ಇದೆಲ್ಲ ಇಲ್ಲಿ ಡ್ಯೂಕೋ ಬೇಡ, ನೆಸೆಸಿಟಿ ಇಲ್ಲ ಅಂತ ಅಂದ್ಬಿಟ್ಟು ಲ್ಯಾಮಿನೇಟೆಡ್ ಶೀಟ್ಸ್ ನ ಹಾಕ್ಸಿದೀವಿ. ಎಲ್ಲೆಲ್ಲಿ ನಮ್ದು ಕಟ್ ಡೌನ್ ಮಾಡ್ಕೊಬಹುದು ಕಾಸ್ಟ್ ನ ಅನ್ನೋ ಜಾಗದಲ್ಲೆಲ್ಲ ಒಂದ್ ಸ್ವಲ್ಪ
ಕಾಂಪ್ರಮೈಸ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಕೊಂತೀವಿ. ಇಲ್ಲಿ 2 ದೊಡ್ಡ ದೊಡ್ಡ ಡ್ರಾರ್ಸ್ ಬರುತ್ತೆ, ಎಲ್ಲ ಫುಲ್ ಇದೆ. ಇದು ಕೂಡ 2 ದೊಡ್ಡ ದೊಡ್ಡ ಡ್ರಾರ್. ಇದು ನಂದು, ಇದು ನನ್ನ ಹಸ್ಬೆಂಡು. ಬಟ್ ಇದು ನನ್ನ ಹಸ್ಬೆಂಡ್ ಅಂತ ಬಿಟ್ಟಿಲ್ಲ, ಇದು ಕೂಡ ನನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂಡ್ ಇಲ್ಲೂ ಕೂಡ ಡ್ರಾರ್ಸ್ ಇದೆ. ಇಲ್ಲಿ ನನ್ನ ಜ್ಯುವೆಲ್ರಿ ಐಟಮ್ಸು ಮತ್ತೆ ನನ್ನ ಪ್ರಮೋಷನ್ಗೆ ಬರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇದ್ರೊಳಗಡೆನೆ ಇಟ್ಟಿರೋದು. ನಾನು ಕೋಚಿಂಗ್ ಹಾಕೊಂಡು ಹೋಗ್ತಾರಲ್ಲ ಶಾರ್ಟ್ಸ್ ಮತ್ತೆ ಆ ಥರದ್ದು ಟೀ ಶರ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ಇದ್ರೊಳಗಡೆ. ಅಂಡ್ ಇಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಒನ್ಸ್ ಯು ಪುಷ್ ಯಾವುದು ಹೋಗಿ ಡಬ್ ಅಂತ ಕುತ್ಕೊಳ್ಳೋದಿಲ್ಲ, ಈ ತರ ಕುತ್ಕೊಳ್ಳುತ್ತೆ ನೀಟಾಗಿ. ಮಿರರಿಗೆ ಈ ಥರ ಸ್ಪಾಟ್ಲೈಟ್ಸ್ ಹಾಕ್ಸಿದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂಡ್ ದೀಸ್ ಸ್ಪಾಟ್ಲೈಟ್ಸ್ ಹ್ಯಾಸ್ ಡಿಫ್ರೆಂಟ್ ಕಲರ್ಸ್ ಈ ತರ. ಅಂಡ್ ಇಲ್ಲಿ ನಾನು ಎಲ್ಲ ಕಾಸ್ಮೆಟಿಕ್ಸ್ ಇಟ್ಕೊಂಡಿದ್ದೀನಿ. ಇದು ಕೂಡ ನಾವು ಮಿನಿಸೋ ತಂದಿದ್ದಂತ ಮೇಕಪ್ ಆರ್ಗನೈಸರ್. ಇದೆಲ್ಲ ಆರ್ಗನೈಸರ್ ನಾನು ಮಿನಿಸೋ ಮತ್ತೆ ಮೀಶೋ ಈ ತರದಲ್ಲಿ ತರಿಸಿ ಇಟ್ಟಿದ್ದೀನಿ. ಇನ್ನ ಸ್ವಲ್ಪ ತರಿಸಿ ಅರೇಂಜ್ ಮಾಡೋದಿದೆ, ಬಟ್ ಹೋಗ್ತಾ ಹೋಗ್ತಾ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಆರಾಮಾಗಿದ್ದೀನಿ. ಇಲ್ಲೂ ಕೂಡ ಒಂದ್ ಸ್ವಲ್ಪ ಈ ತರ ಡ್ರಾರ್ಸ್ ಇದೆ. ನನ್ನ ಇಯರಿಂಗ್ಸ್ 3 ಡ್ರಾರ್ಸ್ ಇದೆ ಇಲ್ಲಿ ಕೆಳಗಡೆ. ಅಂಡ್ ಇದು ಬಂದು ದಿಸ್ ಈಸ್ ಸಮಥಿಂಗ್ ನನ್ನ ಹಸ್ಬೆಂಡ್ ಕೊಟ್ಟಿದಂತ ಐಡಿಯಾ. ಸೊ ಇಲ್ಲಿ ಕುತ್ಕೊಳ್ಳೋ ಚೇರ್ ಇಲ್ಲ, ಅಂಡ್ ಚೇರ್ ಇಟ್ರೆ ಇಲ್ಲಿ ಸ್ಪೇಸ್ ಕನ್ಸ್ಯೂಮ್ ಮಾಡ್ಕೊಂಡ್ಬಿಡುತ್ತೆ. ಸೊ ಓಡಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನ ನಾವು ಇದ್ರಲ್ಲಿ ನೋಡಿದ್ವಿ, ಇಲ್ಲಿ ಹೋಮ್ ಸೆಂಟರ್ ಅಲ್ಲಿ ನೋಡಿದ್ವಿ. ಒಳ್ಳೆ ಸ್ಟೂಲ್ ತರ ಇನ್ನೂ ಯೂಸ್ ಮಾಡ್ಬೋದು. ಅಂಡ್ ನಮ್ಮ ಲಾಂಡ್ರಿ ಬ್ಯಾಸ್ಕೆಟ್ ಇದು ಒಂದು ಡಸ್ಟ್ಬಿನ್, ಈ ತರದೊಂದು ಡಸ್ಟ್ಬಿನ್ ಇಟ್ಟಿದ್ದೀವಿ. ಇಲ್ಲೇ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಬನ್ನಿ ವಾಶ್ರೂಮ್ ತೋರಿಸ್ತೀನಿ. ವಾಶ್ರೂಮ್ ನ ಟೈಲ್ಸ್ ಯೂಸ್ ಮಾಡಿದೀವಿ ನಾವಿಲ್ಲಿ. ಕೆಳಗಡೆಯಿಂದ ಹಿಡಿದು ವಾಲ್ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದ್ ಸ್ವಲ್ಪ ಕಾಂಟ್ರಾಸ್ಟ್ ಅಲ್ಲಿ, ಸ್ವಲ್ಪ ನಮ್ಮ ರೂಮಿಗೂ ಕೂಡ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಅಲ್ಲಿ ಯೂಸ್ ಮಾಡಿರೋದು. ಬಟ್ ಆಕ್ಚುಲಿ ವಿ ರಿಗ್ರೆಟ್, ಒಂದ್ ಸ್ವಲ್ಪ ಡಿಫ್ರೆಂಟ್ ಕಲರ್ ಅಲ್ಲಿ ಯೂಸ್ ಮಾಡ್ಕೊಬೇಕಿತ್ತು. ಯಾಕಂದ್ರೆ ಈ ನೀರ್ ಕಲೆ ಮತ್ತೆ ಕೆಳಗಡೆ ಕೂಡ ನಾವು ವೈಟ್ ಯೂಸ್ ಮಾಡ್ಬಿಟ್ಟಿದೀವಿ ನೋಡಿ. ಈಗ ಆಲ್ರೆಡಿ ಒಂದ್ ಸ್ವಲ್ಪ ಹೆಜ್ಜೆ ಇಟ್ಟಿರೋದೇ ಕಾಣಿಸ್ತಾ ಇದೆ. ಸೊ ಐ ಸಜೆಸ್ಟ್ ಯು ಗೈಸ್, ವೈಟಿಗಂತೂ ಹೋಗ್ಬೇಡಿ, ಸಂಕಿಂಗ್ ವಾಶ್ರೂಮ್ ಅಂತಾರೆ ಇದನ್ನ. ಇದು ಬಂದು ವೆಟ್, ಇದು ಬಂದು ಡ್ರೈ. ನಾವು ಇಲ್ಲಿ ನಮ್ದು ಶವರ್ ಮತ್ತೆ ಹ್ಯಾಂಡ್ ಶವರ್ ಅಂಡ್ ನನ್ನ ಪ್ರಾಡಕ್ಟ್ಸ್ ಶಾಂಪೂ, ಫೇಸ್ ವಾಶ್ ಈ ತರದೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಅಂಡ್ ಈ ಜಾಗದಲ್ಲಿ ಬಂದು ಫೇಸ್ ವಾಶ್, ಫೇಸ್ ಮಾಸ್ಕ್, ಸ್ಕ್ರಬ್ಬರು, ಆಮೇಲೆ ಇದು ಬಂದು ಇದು ಕೂಡ ಮಿನಿಸೋಲೆ ತಂದಿದ್ದು. ಇದು ಒಂದು ಏರ್ ಫ್ರೆಶ್ನರ್, ಬಾತ್ರೂಮ್ ಫ್ರೆಶ್ನರ್. ಅಂಡ್ ಇದು ಬಂದು ನನ್ನ ಫೋನ್ ಸ್ಟ್ಯಾಂಡ್. ಯಾಕೆ ಫೋನ್ ಸ್ಟ್ಯಾಂಡ್ ಬಾತ್ರೂಮ್ ಅಲ್ಲಿ ಇದೆ ಅಂದ್ರೆ, ನನಗೆ ಸಾಂಗ್ ಕೇಳೋ ಹುಚ್ಚು ನನ್ನ ಸ್ನಾನ ಮಾಡೋ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲರೂ ಫೋನ್ ಇಟ್ಬಿಟ್ರೆ ನೀರಾಗ್ಬಿಡುತ್ತೆ ಅಂತ ಭಯ, ಅದಕ್ಕೆ ಫೋನ್ ಸ್ಟ್ಯಾಂಡ್ ನ ಯೂಸ್ ಮಾಡ್ಕೊಂಡು ಮಿನಿಸೋಲೆ ತಂದಿದ್ದು. ಇದೊಂದು ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್, ಜಯನಗರಲ್ಲಿ ನಾವು ತಂದಿದ್ದು. ಈ ಇದ್ರಲ್ಲಿ ಲೈಟ್ ಬರುತ್ತೆ, ಇಲ್ಲೊಂದು ಮಿರರ್ ಇನ್ಸ್ಟಾಲ್ ಮಾಡಿದೀವಿ. ಇದಕ್ಕೂ ಕೂಡ 3 ಡಿಫ್ರೆಂಟ್ ಲೈಟ್ಸ್ ಬರುತ್ತೆ ಈ ತರ. ಸೊ ಬ್ರಷ್ ಮಾಡೋ ಟೈಮಲ್ಲಿ ಆಗಲಿ ಇದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಆಕ್ಚುಲಿ ನನ್ನ ಹಸ್ಬೆಂಡಿಗೆ ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ಅವರು ಬಿಯರ್ಡ್ ಟ್ರಿಮ್ ಮಾಡ್ಕೊಳ್ಳೋ ಟೈಮಲ್ಲೆಲ್ಲ ಸ್ವಲ್ಪ ಡೀಟೇಲ್ಡ್ ಆಗಿ ಮಾಡಿಸಿದೀವಿ. ನಮ್ದು ವಾಶ್ರೂಮ್ ಐಟಮ್ಸ್ ಎಲ್ಲ ಇಡಕ್ಕೆ, ಕ್ಲೀನಿಂಗ್ ಐಟಮ್ಸ್ ಎಲ್ಲ ಇಡಕ್ಕೆ ಅಂತ ಮಾಡ್ಕೊಂಡಿದೀವಿ. ದಟ್ಸ್ ಅಬೌಟ್ ಮೈ ವಾಶ್ರೂಮ್. ಇಲ್ಲಿಂದ ನೆಕ್ಸ್ಟ್ ನನ್ನ ಬ್ರದರ್ ಇನ್ ಲಾ ಮತ್ತೆ ನಮ್ಮ ಗೆಸ್ಟ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹೋಪ್ ನಿಮ್ಗೆ ನಮ್ದು ರೂಮ್ ಇಷ್ಟ ಆಗಿದೆ. ಕಾಮೆಂಟ್ ಹಾಕಿ ಯಾವ ರೀತಿ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಫಸ್ಟ್ ಗೆಸ್ಟ್ ರೂಮಿಗೆ ಹೋಗೋಣ ಬನ್ನಿ. ಇದು ನಮ್ಮ ಗೆಸ್ಟ್ ರೂಮ್. ಆಕ್ಚುಲ್ ಆಗಿ ಕಲರ್ ಕೋಡ್ ಗೊತ್ತಿಲ್ಲ ನನಗೆ, ಅಂಡ್ ವಾಲ್ ಪೇಂಟ್ ಕೋಡು ಕೂಡ ನನಗೆ ಗೊತ್ತಿಲ್ಲ. ತುಂಬಾ ಜನ ಕೇಳಿದಿರ ನಿಮ್ದು ವಾಲ್ ಪೇಂಟ್ ಕಲರ್ ಕೋಡ್ ಹೇಳಿ ಅಂತ ಅಂದ್ಬಿಟ್ಟು. ಹಾನೆಸ್ಟ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಕಲರ್ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೇಮ್ ಡ್ಯೂಕೋ ಪೇಂಟಿಂಗ್ ಈ ತರ ಇದೆ. ಎಕ್ಸ್ಟ್ರಾ ಬೆಡ್ ಶೀಟ್ಸ್ ಎಲ್ಲ ಏನಾದ್ರು ಇದ್ರೆ ಅದೆಲ್ಲ ಇಲ್ಲೇ ಇಟ್ಕೊಂಡಿದೀವಿ ನಾವು. ಒಂದು ಲಾಂಡ್ರಿ ಬ್ಯಾಸ್ಕೆಟ್ ಇಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಯಾರು ಗೆಸ್ಟ್ ಯಾರು ಬಂದ್ರೆ ಅವ್ರದ್ದು ಏನಾದ್ರು ಲಾಂಡ್ರಿ ಏನಾದ್ರು ಇದ್ರೆ ಹಾಕಿ ಅಂತ ಅಂದ್ಬಿಟ್ಟು. ಮತ್ತೆ ಅವರ ಅಪ್ಪ ಅಮ್ಮ ಮಾಡಿಸಿದಂತ ಕಾಟ್ ಇದು. ಸೊ ಇದು ಅವರಿಗೆ ಕೊಡಕ್ ಇಷ್ಟ ಇರಲಿಲ್ಲ. ದೇ ಹ್ಯಾಡ್ ಒಂದು ಸೆಂಟಿಮೆಂಟ್ ಟೈಪ್. ಸೊ ಅವ್ರಿಗೆ ಕೊಡಕ್ ಇಷ್ಟ ಇರಲಿಲ್ಲ. ನಾವು ಇದನ್ನ ಗೆಸ್ಟ್ ರೂಮ್ ಅಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಗೆಸ್ಟ್ ರೂಮ್ ಅಲ್ಲಿ ಇಟ್ಟಿದೀವಿ. ಅಲ್ಲೇನಪ್ಪ ಮಿರರ್ ಏನ್ ಮಾಡ್ತಾ ಇದೆ ಅಂತ ಅನ್ಕೊಬಹುದು. ಅದು ಆಕ್ಚುಲಿ ಬಂದು ನನ್ನ ಬ್ರದರ್ ಇನ್ ಲಾದ ಮಿರರ್, ಅದನ್ನ ತೋರಿಸ್ತೀನಿ. ಅವರಿಗೆ ಈ ತರ ಬೇಡ, ಅದಕ್ಕೆ ನನಗೆ ಈ ತರ ಬೇಕು ಅಂತ ಅಂದಿದ್ದಾರೆ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೋಗಿ ಚೇಂಜ್ ಮಾಡಿಸ್ಬೇಕು ಇದನ್ನ ನಾವು. ಒಂದ್ ಸ್ವಲ್ಪ ಹಿಂದೆಗಡೆ ಹುಕ್ ಎಲ್ಲ ಒಂದ್ ಸ್ವಲ್ಪ ಹೋಗಿ ಚೇಂಜ್ ಮಾಡ್ಸ್ಕೊಂಡ್ ಬರ್ಬೇಕು. ಒಂದು ಸ್ಪೇಸ್ ಅಂತ ಇರ್ಲಿಲ್ಲ. ಸೊ ಅದಕ್ಕೆ ನಾವು ಈ ತರ ಐರನಿಂಗ್ ಸ್ಟ್ಯಾಂಡ್ ಅಂತ ಒಂದು ತಗೊಂಡ್ಬಂದು ಇಟ್ಕೊಂಡಿದೀವಿ. ಇಲ್ಲೂ ಕೂಡ ನೋಡ್ಬೋದು ಸೇಮ್ ಕರ್ಟನ್ಸ್ ನಾವು ಯೂಸ್ ಮಾಡ್ಕೊಂಡಿದೀವಿ. ಯೂಸ್ ಮಾಡಿರೋದು ಬಂದು ಸ್ಲೈಡಿಂಗ್ ವಿಂಡೋಸ್.
ಮಿರರ್ ಅಗೇನ್ ಇದು ಕೂಡ ನಾನು ಪಿಂಟರೆಸ್ಟ್ ಅಲ್ಲಿ ನೋಡಿ ಮಾಡಿಸಿದಂತ ಕಸ್ಟಮೈಸ್ಡ್ ಮಿರರ್. ಸೊ ಇದಕ್ಕೆ ನನಗೆ ಗೋಲ್ಡ್ ಕಲರ್ ಇರ್ಲಿ ಬಿಕಾಸ್ ನಮ್ದು ಹ್ಯಾಂಡಲ್ಸ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಗೋಲ್ಡ್ ಅಲ್ಲಿ ಇರ್ಲಿ ಅಂತ ಮಾಡಿಸಿದಂತ ಮಿರರ್ ಇದು. ಸೊ ಇಲ್ಲಿ ವಾಶ್ರೂಮ್, ಇದು ರೆಗ್ಯುಲರ್ ವಾಶ್ರೂಮ್ ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನಮ್ಮ ಗೆಸ್ಟ್ ರೂಮ್ ವಾಶ್ರೂಮ್. ಬನ್ನಿ ಈಗ ನನ್ನ ಬ್ರದರ್ ಇನ್ ಲಾ ರೂಮಿಗೆ ಹೋಗೋಣ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳಿದ್ದೀರಾ ನಿಮ್ಮದು ರಿಂಗ್ ಪ್ಲೇಟರ್ ಎಲ್ಲಿಂದ ತಂದಿದ್ದು ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಎಲ್ಲಿಂದಲೂ ತಂದಿದ್ದಲ್ಲ, ಇವ್ರ ಮನೆಗೆ ಕನ್ಸ್ಟ್ರಕ್ಟ್ ಮಾಡೋ ಟೈಮಲ್ಲಿ ಇದನ್ನು ಮಾಡ್ತಾ ಇದ್ರು. ವುಡ್ದೇನೋ ನಡೀತಾ ಇತ್ತು ಮನೆ ಕೆಲಸ, ಅಲ್ಲಿ ಮಾಡಿಸಿದಂಥ ಇದು ವುಡ್ ಥಿಂಗು. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಕಸಿನ್ಸು DIY, ಆ್ಯಕ್ಚುಲಿ ಅವ್ರು DIY ಮಾಡಿರೋದು. ಅವ್ರ ಮನೇಲಿ ಇದ್ದಿದ್ದಂಥ ಎಲ್ಲ ಹೇರ್ ಆಕ್ಸೆಸರೀಸ್ ಇದು ಯೂಸ್ ಮಾಡಿ ನೀಟಾಗಿ ಮಾಡ್ಕೊಬಂದು ಇಟ್ಟಿರೋಂಥ ರಿಂಗ್ ಪ್ಲೇಟರ್ ಇದು. ಇದು ನನ್ನ ಬ್ರದರ್ ಇನ್ ಲಾ ರೂಮ್. ಆ್ಯಕ್ಚುಲಾಗಿ ಅವ್ರಿಗೆ ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ಇಷ್ಟ, ಅದಕ್ಕೆ ಬ್ಲ್ಯಾಕ್ ಕಲರ್ ಮಾಡಿಸಿ ಅಂತ ಇದ್ರು. ಬಟ್ ಬ್ಲ್ಯಾಕ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಈ ಕಲರಿಗೆ ಹೋಗಿದ್ದು, ಒಂಥರ ಗ್ರೇ ಕಲರ್, ಒಂದು ಸ್ವಲ್ಪ ಮ್ಯಾನ್ಲಿ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ನೋಡ್ಬೋದು ಎಂಟೈರ್ ವಾರ್ಡ್ರೋಬ್ ಇಲ್ಲೂ ಕೂಡ ನಾವು ಡ್ಯೂಕ್ ಆಫ್ ಫಿನಿಶಿಂಗ್ಗೆ ಕೊಟ್ಟಿರೋದು. ಸೇಮ್ ಇದೇ ಥರ ಪ್ಯಾನ್ಲಿಂಗ್ ಥರ ಮಾಡಿಸಿ ಇವ್ರ ರೂಮಿಗೆ ಈ ಥರ ನಾವು ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ಗಿಂತ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಫಸ್ಟ್ ಡೇ ಏನೋ ಆರ್ಗನೈಸ್ ಮಾಡಿ ಇಟ್ಕೊಟ್ಟಿದ್ನೋ ಹಾಗೆ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾನೆ. ಖುಷಿ ಆಗುತ್ತೆ ನೋಡೋಕ್ಕೆ. ಡ್ರಾವರ್ಸ್ ಇದೆ. ಸೊ 2 ವಾರ್ಡ್ರೋಬ್ ಅವರಿಗೆ. ಆ್ಯಂಡ್ ಇದು ಅವರ ವಾಕಿಂಗ್ ವಾರ್ಡ್ರೋಬ್. ನಮಗೆ ಬಂದಿತ್ತಲ್ಲ ಆ ಥರದಿಲ್ಲ, ಇಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗೇ ಮಾಡಿಸಿದ್ದೀವಿ ನಾವು. ಇಲ್ಲ ಸ್ವಲ್ಪ ಅವ್ರಿಗೆ ಟವಲ್ ಹ್ಯಾಂಗ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಅವ್ರ ಬಟ್ಟೆ ಹ್ಯಾಂಗ್ ಮಾಡೋದಾಗ್ಲಿ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ. ಸೊ ಈ ರೂಮ್ಗೂ ಕೂಡ ನಾವು ಈ ಥರ ಸ್ಲೈಡಿಂಗ್ ಡೋರ್ಸ್ ಮಾಡಿಸಿದ್ದೀವಿ. ನನ್ನ ರೂಮಲ್ಲಿ ನಾನು ತೋರಿಸ್ಲಿಲ್ಲ. ಆ್ಯಕ್ಚುಲಿ ಸ್ಲೈಡಿಂಗ್ ಡೋರ್ಸ್ ಒಳಗಡೆನೂ ಕೂಡ ನಾವು ಲೈಟ್ಸ್ನ ಇನ್ಸ್ಟಾಲ್ ಮಾಡಿದ್ದೀವಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ನಮ್ದು ಒಂದು ಡ್ರಾರ್ ಆದರೆ ಒಂದರಲ್ಲೇ 2 ಬಂದಿದೆ. ಈ ಥರದೊಂದು ಈ ಥರದೊಂದು. ಸೇಮ್ ವೇ ಇವ್ರಿಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ವಾಶ್ರೂಮ್ ತೋರಿಸ್ತೀನಿ. ಬೆಡ್ರೂಮ್ ಕಲರ್ ಥೀಮಿಗೆ ನಾವು ಚೂಸ್ ಮಾಡಿದಂಥ ಟೈಲ್ಸ್. ದಿಸ್ ಇಸ್ ಆಕ್ಚುಲಿ, ಈ ಟೈಲ್ಸ್ ಆಕ್ಚುಲಿ ಸ್ವಲ್ಪ ಈಸಿ ಟು ಮೇಂಟೈನ್ ಹೇಳ್ಬೇಕಂತ ಅಂದ್ರೆ ಅಷ್ಟೊಂದು ಕಷ್ಟ ಇಲ್ಲ ಇದು ಮೇಂಟೈನ್ ಮಾಡೋಕ್ಕೆ. ಸೊ ಈ ಥರದ್ದು ಏನಾದ್ರು ನೀವು ಚೂಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಅಬೌಟ್ ಹಿಸ್ ವಾಶ್ರೂಮ್. ವಾಕಿಂಗ್ ವಾರ್ಡ್ರೋಬ್ಗೆ ಡೋರ್ ಈ ಥರ ಮಾಡಿಸಿದ್ದೀವಿ. ಇದು 180 ಡಿಗ್ರಿ ತಿರುಗುತ್ತೆ. ಅಮ್ಮ ಸ್ವಲ್ಪ ಗಟ್ಟಿ ಇದೆ ನನಗಾಗಲಿಲ್ಲ. ಸೊ ಈ ಕಡೆನೂ ನಾವು ಇದು ಮಾಡ್ಕೊಬೋದು, ಆ ಕಡೆನೂ ಕೂಡ ನಾವು ಇದು ಮಾಡ್ಕೊಬೋದು ಈ ಥರ. ಅದಕ್ಕೆ ನನ್ಗೇನು ಜಾಸ್ತಿ ಏನಾದರೂ ಟೇಬಲ್ ಆಗಲಿ ಅದೇ ಆಗಲಿ ಏನು ಬೇಡ. ನನಗೊಂದು ಕುತ್ಕೊಂಡು ಓದೋಕ್ಕಾಗಲಿ, ಇಲ್ಲಾಂದರೆ ನನ್ನ ಲ್ಯಾಪ್ಟಾಪ್ ಇಟ್ಟು ಕೆಲಸ ಮಾಡೋ ಥರ ಒಂದು ಚಿಕ್ಕ ಟೇಬಲ್ ಥರ ಮಾಡಿಸಿ ಅಂತ ಅಂದಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಇದು ಮಾಡಿಸಿದ್ವಿ. ಇಲ್ಲೊಂದು ಚಿಕ್ಕ ಡ್ರಾರ್ ಕೂಡ ಬರುತ್ತೆ. ತೋರಿಸಿದ್ನಲ್ಲ ಆ ಮಿರರ್ ಇಲ್ಲಿ ಬರಬೇಕಾಗಿತ್ತು. ಸೊ ಫ್ಯೂಚರಲ್ಲಿ ನಾವು ಇಲ್ಲಿ ಹಾಕ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಚೂಸ್ ಮಾಡಿರೋದು ಲೆದರ್, ಬಟ್ ಡಿಫ್ರೆಂಟ್ ಕಲರ್ ಆಫ್ ಲೆದರ್. ಮತ್ತೆ ಇಲ್ಲಿ ನಾವು ಯೂಸ್ ಮಾಡಿರೋದು ಬಂದು ವುಡನ್ ಪ್ಯಾನಲಿಂಗ್. ಇದು ಆಕ್ಚುಲಿ ನಾವ್ ಏನಕ್ಕೆ ಮಾಡಿಸಿದ್ವಿ ಅಂದ್ರೆ, ನಮ್ ಯೂತ್ ಕಬರ್ಡ್ ಇದೆ ಅಲ್ಲ, ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ನಾವು ಇದನ್ನ ಈ ತರ ವುಡನ್ ಪ್ಯಾನಲಿಂಗ್ ಚೂಸ್ ಮಾಡಿದೀವಿ. ಆರ್ಕಿಟೆಕ್ಟ್ ಚೂಸ್ ಮಾಡಿದಂತ ಕಾನ್ಸೆಪ್ಟ್ ಈ ತರದ್ ಇರ್ಲಿ ಅಂತ ಅಂದ್ಬಿಟ್ಟು ಅವರಿಗೆ ಈ ತರ ಡಿಫ್ರೆಂಟ್ ಆಗಿ. ಬ್ಲಾಂಕೆಟ್ ಕೂಡ ನಾವು ತಂದು ಶ್ರೀರಾಮ್ಪುರದಲ್ಲೇ. ಇವ್ರದೊಂದು ಸ್ವಲ್ಪ ಡಿಫ್ರೆಂಟ್ ಕ್ವಾಲಿಟಿ ಇದೆ. AC ಕ್ವಿಲ್ಸ್ ಬರುತ್ತಲ್ಲ, ಅದೇ ಸೇಮ್ ಪಿಲ್ಲೋ ಕವರ್ಸ್ ಕೂಡ ಮುಂದೆಗಡೆ ಇದು ಮಾಡಿಸಿಲ್ಲ. ನಾವು ಒಂದು ಚಿಕ್ಕ ಕುತ್ಕೊಳ್ಳೋ ಟೇಬಲ್ ತರ ಮಾಡಿಸಿಲ್ಲ. ಈ ತರದ್ ಇರ್ಲಿ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಸಿದೀವಿ. ಅಂಡ್ ಎಲ್ಲಾ ರೂಮಿಗೂ ಕೂಡ ನಾವು ಲೈಟ್ಸ್ ಹಾಕ್ಸಿದೀವಿ. ಅಂಡ್ ದೀಸ್ ಬೆಡ್ಸ್ ಆರ್ ಕಾಲ್ಡ್ ಫ್ಲೋಟಿಂಗ್ ಬೆಡ್ಸ್ ಅಂತ ನಾವು ಅಂತೀವಿ ಇದನ್ನ. ಯಾಕಂದ್ರೆ ನೀವು ಕೆಳಗಡೆ ನೋಡ್ಬೋದು, ಲೆಗ್ ಕಾಣಿಸಲ್ಲ ಬೆಡ್ ಇಂದು. ಸೊ ಅದಕ್ಕೆ ಇನ್ನ ಫ್ಲೋಟಿಂಗ್ ಬೆಡ್ ಅಂತ ಕರೀತಾರೆ. ಇದಕ್ಕೂ ಕೂಡ ನಾವು ಹಿಂದೆಗಡೆ ಲೈಟ್ಸ್ ಮತ್ತೆ ಬೆಡ್ ಕೆಳಗಡೆ ಲೈಟ್ಸ್ ಹಾಕ್ಸಿದೀವಿ. ಇಷ್ಟೊಂದು ಹಿಂದೆ ಇಟ್ಕೊಂಡಿಲ್ಲ, ಬಿಕಾಸ್ ಸ್ವಲ್ಪ ಕಷ್ಟ ಆಗುತ್ತೆ ಇವ್ರಿಗೆ ಮೇಂಟೈನ್ ಮಾಡಕ್ಕೆ ಅಂತ ಅಂದ್ಬಿಟ್ಟು. ಇದು ಆಕ್ಚುಲಿ ಬಂದು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದ್ದ ಇಲ್ಲ ಮಾಡಿಸಿದ್ದ ಗಿಫ್ಟ್ ಮಾಡಿದ್ದು. ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದ್ದು. ಹಿ ಹ್ಯಾಸ್ ಅ ಜೀಪ್. ಸೊ ಅವರು ಫಸ್ಟ್ ಟೈಮ್ ಜೀಪ್ ತಗೊಂಡಾಗ ಅವ್ರ ಫ್ರೆಂಡ್ಸು ಇದು ಆಕ್ಚುಲಿ ಬಂದು ವುಡ್ ಅಲ್ಲಿ ಮಾಡಿಸಿದ್ದಂತ ಒಂದು ಜೀಪ್ ಕಾರ್ವಿಂಗ್ ಹೇಳ್ಬೇಕಂತ ಅಂದ್ರೆ ಅದನ್ನ ಇವಾಗ ಇವ್ರ ತಮ್ಮ ಯೂಸ್ ಮಾಡ್ಕೊಂತಾರೆ. ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈ ವಾಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಜೆಸ್ಟ್ ಮಾಡಿ ಹಾಕ್ಸಿದೀವಿ ಇದನ್ನ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು. ಸೊ ಈ ತರ ಒಂದು ಬ್ಯಾಲ್ಕನಿ ನಾವು ಕೊಟ್ಟಿದ್ದೀವಿ ಇವ್ರ ರೂಮಿಗೆ. ಸೊ ನಾವು ನಮ್ಮ ರೂಮಿಂದ ನಾವು ಬರ್ಬೇಕು ಅಂದ್ರೆ ನಾವು ಈ ಕಡೆಯಿಂದ ಎಂಟರ್ ಆಗ್ತೀವಿ. ಇವ್ರ ರೂಮಿಗೆ ಎಂಟರ್ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಡೋರ್ ತರ ಕೊಟ್ಟಿದ್ದೀವಿ ನಾವಿಲ್ಲಿ. ಇಲ್ಲೂ ಕೂಡ ಒಂದು ಸೇಮ್ ಕಲರ್ ಆಫ್
ಕರ್ಟನ್ಸ್ ಯೂಸ್ ಮಾಡಿದೀವಿ. ಆಕ್ಚುಲಿ ನಾವು ಯೂರಿಗೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ನಾವು ಕರ್ಟನ್ಸ್ ಚೂಸ್ ಮಾಡೋದಕ್ಕೆ, ಯಾಕಂದ್ರೆ ಎಂಟೈರ್ ರೂಮ್ ಅನ್ನು ಒಂದ್ ಸ್ವಲ್ಪ ಡಾರ್ಕ್ ಇದೆ ರೂಮು, ಹೇಗೆ ಕರ್ಟನ್ಸ್ ಮ್ಯಾಚ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದೀವಿ. ಬಟ್ ಥ್ಯಾಂಕ್ಫುಲಿ ಏನಾಯ್ತು ಅಂದ್ರೆ ನಾವು ಫ್ಲೋರಿಂಗ್ ವುಡನ್ ಫ್ಲೋರಿಂಗ್ ಹಾಕ್ಸಿದ್ವಿ ಅಲ್ಲ, ಅದರಿಂದ ನಮ್ಗೆ ಇದು ಮ್ಯಾಚ್ ಆಯ್ತು. ಬಟ್ ಇಟ್ ಲುಕ್ಸ್ ಗುಡ್ ಅಂತ ಹೇಳ್ಬೋದು. ಇವ್ರ ರೂಮಿಗೂ ಕೂಡ ಒಂದು ಚಿಕ್ಕ ಮ್ಯಾಟ್ ಅಂತ ಹಾಕಿದೀವಿ, ಈ ತರದೊಂದು ಮ್ಯಾಟ್ ಹಾಕಿದೀವಿ. ಇದು ಕೂಡ ನಾವು ಶ್ರೀರಾಮ್ಪುರದಲ್ಲೇ ತಂದಿದ್ದು. ಈ ಮ್ಯಾಟಿಗೆ ನಮಗೆ ಆಲ್ಮೋಸ್ಟ್ ಒಂದು 7,000 ಅಲ್ವಾ ಇದು. ಶ್ರೀರಾಮ್ಪುರದಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಎಕ್ಸ್ಪೋರ್ಟೆಡ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಹೇಳ್ಬೇಕಂತಂದ್ರೆ ದೀಸ್ ಮ್ಯಾಟ್ಸ್ ಆರ್ ಕಾಲ್ಡ್ ಇಟಾಲಿಯನ್ ಕಾರ್ಪೆಟ್ಸ್ ಅಂತ ಅಂದ್ಬಿಟ್ಟು, ನಾಟ್ ಲೈಕ್ ದರ್ ಮೇಡ್ ಇನ್ ಇಟಲಿಯಲ್ಲಿ ಮಾಡಿದ್ದಾರೆ ಅಂತ ಅಲ್ಲ. ಇಲ್ಲವ್ರಿಗೂ ಒಂದು ಡ್ರಾರ್ ಬರ್ತಿದ್ರ, ಸೊ ಎರಡು ಸೈಡ್ ಅಲ್ಲೂ ಡ್ರಾರ್ ಇದೆ ಅವರಿಗೆ. ಇದು ಅವರ ರೂಮ್. ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿಂದ ಯಾವುದೇ ರೀತಿ ಕರ್ಟನ್ಸ್ ಹಾಕ್ಸಿಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು, ಅಂಡ್ ಒಂದ್ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಆ ಲೈಟೇ ನಮ್ಮನೆ ದೇವ್ರ ಮನೆಯಲ್ಲೇ ಬೀಳಿದೆ, ನೋಡ್ಬೋದು ಇದರಿಂದ. ಒಂದು ಫಿಶ್ ಟ್ಯಾಂಕ್ ಇದೆ, ಮೈ ಕ್ಯೂರೀಸ್ ಶೂ ರ್ಯಾಕ್. ಆಕ್ಚುಲಿ ಇವ್ರು ಹಳೆ ಮನೆಯಿಂದ ತಂದಿದ್ದಿಲ್ಲ ಇದನ್ನ. ಆಕ್ಚುಲಿ ಇವ್ರದ್ದು ಸ್ವಲ್ಪ ಕಾಸ್ಟ್ಲಿ ಶೂಸ್ ಎಲ್ಲ ಆಚೆ ಇಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ವಿ. ಇದು ಒಂದು ಯುಟಿಲಿಟಿ ಸ್ಪೇಸ್ ಇಲ್ಲಿ. ಸೊ ಏನಾದ್ರೂ ನಾವು ಮುಂದೆ ತುಂಬಾ ಜನ ಬಂದ್ರೆ ಇಲ್ಲ ಏನಾದ್ರೂ ಒಂದು ಇವೆಂಟ್ ಏನಾದ್ರೂ ಮಾಡೋದಿದ್ರೆ ಒಂದು ಚಿಕ್ಕದಾಗಿ ಒಂದು ಕಿಚನ್ ತರ ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಕಿಚನ್ ತರ ಮಾಡಿಸಿದೀವಿ ಇಲ್ಲಿ. ಲಾಂಡ್ರಿ ರೂಮ್ ತರಾನು ಯೂಸ್ ಮಾಡ್ಕೊಂತಾ ಇದೀವಿ ನಾವು ಈ ತರದ್ದು ಇನ್ಸ್ಟಾಲ್ ಮಾಡಿಸಿದೀವಿ ಇಲ್ಲಿ. ಬಟ್ಟೆ ಒಣಗಾಕ್ಬೇಕಂದ್ರೆ ದಿಸ್ ಇಸ್ ವೆರಿ ಈಸಿ ಹೇಳ್ಬೇಕಂದ್ರೆ. ಇಲ್ಲೊಂದು ವಾಷಿಂಗ್ ಮೆಷಿನ್ ಇಟ್ಟಿದೀವಿ, ಇಲ್ಲೂ ಒಂದು ವಾಶ್ರೂಮ್, ಒಂದ್ ಸ್ವಲ್ಪ ಪಾತ್ರೆ ಏನಾದ್ರು ಬೇಕಿದ್ರೆ ಇಲ್ಲೇನಾದ್ರು ನಾವು ಅಡುಗೆ ಏನಾದ್ರು ಮಾಡಿ ಏನಾದ್ರು ಸ್ಟೋರ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ವಿಚ್ ತರ ಇಟ್ಟಿದೀವಿ. ಗೇಟು ಇದನ್ನು ಕೂಡ ನಾವು ಓಪನ್ ಮಾಡಿ ಫೋಲ್ಡ್ ಮಾಡಿ ಈ ಕಡೆ ಪುಷ್ ಮಾಡ್ಬೋದು. ಇದು UPVC ಡೋರ್ಸ್. ಇದು ವೆರಿ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ನಾನೇ ಎಷ್ಟೊಂದ್ ಸತಿ ಗೊತ್ತಿಲ್ಲದೆ ಬಂದು ಹೊಡ್ಕೊಂಡಿದೀನಿ ಓಡ್ಕೊಂಡು ಬರೋ ಟೈಮಲ್ಲಿ. ಬಟ್ ವೆರಿ ಸ್ಟ್ರಾಂಗ್, ಇವತ್ತವರೆಗೂ ಹೊಡೆದೋಗಿಲ್ಲ. ಇದು ಆಕ್ಚುಲಿ ಗ್ಲಾಸ್ ಇದೆ, ತುಂಬಾ ಸ್ಟ್ರಾಂಗ್ ಇದೆ. ಸೊ ಇದು ನಮ್ಮ ಟೆರೆಸ್. ಇಲ್ಲಿ ಒಂದು ಇದು ಬಾರ್ ಯೂನಿಟ್ ಆಕ್ಚುಲಿ ಇದು ಟೇಬಲ್ ಕೂಡ ನಾವು ನಮ್ಮ ಕಾರ್ಪೆಂಟರ್ ಹೇಳಿ ಮಾಡ್ತಿದೀವಿ. ವೀಲ್ಸ್ ಆಲ್ಸೋ ತುಂಬಾ ಈಸಿಯಾಗಿದ್ರೆ ಮೂವ್ ಮಾಡ್ಬೋದು ನೋಡಿ. ಸ್ವಲ್ಪ ದೊಡ್ಡ ದೊಡ್ಡ ಪ್ಲಾನ್ಸ್ ಎಲ್ಲ ಬರುತ್ತಲ್ಲ, ಆ ತರ ಪ್ಲಾನ್ಸ್ ಇಡೋಣ ಅಂತ ಅನ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಬಾಕಿ ಅಂತ ಇರೋದೇ ಪ್ಲಾನ್ಸ್. ಸೊ ಇದು ನಮ್ಮ ಬಾರ್ ಯೂನಿಟ್. ನೋಡ್ಬೋದು ಡಿಫ್ರೆಂಟ್ ಟೈಲ್ಸ್ ಯೂಸ್ ಮಾಡಿದೀವಿ ನಾವು. ಇದನ್ನ ಪ್ಯಾಟರ್ನ್ ಟೈಲ್ಸ್ ಅಂತ ಅಂತಾರೆ. ಇದು ನಾವು ನೋಡಿದಂಗೆ ತುಂಬಾ ಇಷ್ಟ ಆಯ್ತು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಮುಂದೆ ಬಂದ್ರೆ ನೀವು ಈ ತರ ಟೈಲ್ಸ್ ನೋಡ್ಬೋದು. ಇದನ್ನ ನಾವು ಕ್ಲೇ ಟೈಲ್ಸ್ ಅಂತ ಕರೀತಾರೆ. ಇದನ್ನ ಪರ್ಪಸ್ ಆಫ್ ಇಟ್ ಬಂದು ಕೆಳಗಡೆ ನಮಗೆ ಹೀಟ್ ಆಗ್ಬಾರ್ದು. ಟ್ಯಾಂಕ್ ಎಲ್ಲ ಇಟ್ಟಿದೀವಿ ನಾವು, ನಮ್ಮ ಟ್ಯಾಂಕು ಮತ್ತೆ ನಮ್ಮ ಸಾಫ್ಟ್ನರು ಸೋಲಾರು ಎಲ್ಲ ಮೇಲೆ ಇಟ್ಟಿದೀವಿ. ಯೂಶಲಿ ನಾನಂತೂ ಹೋಗೋದಿಲ್ಲ, ಮಾವನೇ ಹೋಗೋದು. ನನಗಂತೂ ಭಯ ಇಲ್ಲ, ಅತ್ತಿ ಇಳಿಯೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಭಯ. ಸೊ ಮಾವ ನನ್ನ ಹಸ್ಬೆಂಡು ಅತ್ತಿ ಹೋಗಿ ಏನಾದ್ರು ನೋಡ್ಕೊಂಡ್ ಬರ್ತಾರೆ. ಇದು ನನ್ನ ಬ್ಯೂಟಿಫುಲ್ ಸ್ಟುಡಿಯೋ. ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದಂತ ವೆರಿ ಪ್ರೆಷಿಯಸ್ ಪ್ಲೇಸ್ ಅಂತ ಹೇಳ್ಬೋದು. ಮೇನ್ಲಿ ಯೂಸ್ ಮಾಡೋದು ನನ್ನ ಬಿಸ್ನೆಸ್ ಪರ್ಪಸ್ಗೆ. ಇದರಲ್ಲಿ ನಾನು ಇವತ್ತು ಹಾಕಿರೋದು ಬಂದು ನನ್ನ ವೆರಿ ಓನ್ ಬ್ರ್ಯಾಂಡ್ ಫ್ರಮ್ ಬಿ ದ ಸಿಒ. ವೆರಿ ರೀಸೆಂಟ್ಲಿ ನೀವು ನೋಡಿರ್ಬೋದು, ನಾನು ವೀಕ್ಷಿತ ಜೊತೆ ಒಂದು ವಿಡಿಯೋ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ. ಎಲ್ಲಾನು ಇಲ್ಲೇ ಕ್ಯಾಪ್ಚರ್ ಮಾಡಿರೋದು. ಇದ್ರದ್ದು ಕೂಡ ಒಂದು ಟೂರ್ ನಾನು ತೋರಿಸ್ತೀನಿ, ಸ್ಟುಡಿಯೋ ಟೂರ್ ತರ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.